Praise the Lord. Praise the Lord. Praise the Lord. Praise the Lord. Hallelujah. 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 ಎಷ್ಟು ಮಂದಿ ಸಂತೋಷವುಳ್ಳವರಾಗಿದ್ದೀವಿ. Yes, amen. Amen. ಇನ್ನು ಕೆಲವು ಗಂಟೆಗಳಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿಗೆ ಹೋಗ್ತಿದ್ದೇವೆ. ದೇವರು 365 ದಿನಗಳ ಕಾಲ ನಮ್ಮನ್ನು ಅದ್ಭುತ ರೀತಿಯಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ನಮ್ಮನ್ನು ಮರೆಯದೆ ದೇವರು ನಮ್ಮನ್ನು ನೆನೆಸಿಕೊಂಡು ಬಂದಿದ್ದಾರೆ. ನಾವು ನೋಡಿದ್ರೆ ಈ ವರ್ಷದಲ್ಲಿ ನಮ್ಮನ್ನು ಎಷ್ಟೋ ಜನ ಮರೆತು ಬಿಟ್ಟಿದ್ದಾರೆ.
ಜೀವಿತಗಳಲ್ಲಿ ಅನೇಕ ಉಪಕಾರಗಳನ್ನ ಆತನು ಮಾಡ್ತಾನೆ. ಒಂದನ್ನು ಎಣಿಸಿ ವಿವರಿಸುವುದಾದರೆ ಅದು ಸಾಕಾಗುವುದಿಲ್ಲ. ದೇವರ ಶಕ್ತಿಯಲ್ಲಿ ಮಾತ್ರವಿಲ್ಲ. ಇವತ್ತು ನೀನು ಬದುಕಿರುವುದಾದರೆ ಅದು ಆತನ ಕರುಣೆಯಾಗಿದೆ, ಅದು ಆತನ ದಯೆಯಾಗಿದೆ, ಅದು ಆತನ ಕೃಪೆಯಾಗಿದೆ. ಇದು ನೀನು ನಿಂತಿರುವುದು ಆತನ ಕೃಪೆ. ಗೌರವ ಶಕ್ತಿಯ ಬಗೆಯದೆ, ಆರಾಮ ಶಾಂತತೆಯದೆ, ಓ ನನ್ನ ಕರ್ತನಾಗಿ ಯಾರಿಲ್ಲ ಮಗನೇ, ಆತನಾಗಿ ಪ್ರೀತಿಸುವವರು ಯಾರಿಲ್ಲ.
Thank you, Jesus. ಕರ್ತನೆ, ನಾವೆಷ್ಟು ಭಾಗ್ಯವಂತರಾಗಿದ್ದೇವಪ್ಪ, ನಾವೆಷ್ಟು ಧನ್ಯರಾಗಿದ್ದೇವೆ ಸ್ವಾಮಿ. ಭೂಪರಲೋಕಗಳ ಒಡೆಯನಾದ ನಿನ್ನನ್ನು ಆರಾಧಿಸುವಂತ ಈ ಕೃಪೆ ಸ್ವಾಮಿ, ಇಂಥ ಸೌಭಾಗ್ಯ ಸ್ವಾಮಿ. Thank you, Jesus. ತಂದೆ, ನಿನಗೆ ಸ್ತೋತ್ರ. ಪ್ರಿಯ ದೇವರ ಆಳದಿಂದ ಎಲ್ಲವನ್ನು ನೀವು ಮರೆತು ಯೇಸುವಿനെ ದೃಷ್ಟಿಸಿ ಆತನನ್ನು ಆರಾಧಿಸಿರುತ್ತೀರ. ಇಂದಾದ ನಮ್ಮ ಆರಾಧನೆಯಲ್ಲಿ ಸಂತೋಷಿಸಬೇಕು, ನಮ್ಮ ಆರಾಧನೆಗೆ ಆತನು ಮೆಚ್ಚಬೇಕು. ಮನುಷ್ಯರು ಮೆಚ್ಚಿದರ ಬಿಟ್ಟರನ್ನು ಬೇಡ, ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಲ್ಲ, ಓ ಸರ್ವಶಕ್ತನಾದ ಜೀವ ಸ್ವರೂಪನಾದ ಪರಲೋಕದ ತಂದೆಯು ಇವತ್ತು ನನ್ನಲ್ಲಿ ನಿನ್ನಲ್ಲಿ ಆತನು ರಕ್ಷಿಸುವವನಾಗಿದ್ದಾನೆ. Thank you, Jesus. ನಮ್ಮ ಪರಿಶುದ್ಧನಾದ
ಜೀವವಾಗಿದೆ ಸ್ವಾಮಿ. ಈಗ ಪುನರುತ್ಥಾನವಾಗಿದ್ದೀರಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಮಕ್ಕಳನ್ನ ಒಟ್ಟಾಗಿ ಸೇರಿ ಸ್ವಾಮಿ ಈ ಒಂದು ಆಲಯದಲ್ಲಿ ಸೇರಿಕೊಂಡು ನಿನ್ನನ್ನು ಸ್ತುತಿಸುವಂತೆ ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಕೊಟ್ಟೆಲ್ಲ ಮಕ್ಕಳ ಕೃಪೆಗಾಗಿ ಸ್ತೋತ್ರಪ್ಪ. ತಂದೆ, ಇಲ್ಲಿ ಮೊದಲಿಂದ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಅವರ ಜೀವಿತಗಳು ಬದಲಾಗಲಿ ಸ್ವಾಮಿ. ಕರ್ತನೇ, ಇವತ್ತುವರೆಗೆ ಅರಿಯದ ಸಂಗತಿಗಳು ಸ್ವಾಮಿ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಅತಿಶಯದ ಕಾರ್ಯಗಳನ್ನು ಅವರು ನೋಡುವವರಾಗಿರಲಿ ಸ್ವಾಮಿ. ಇವತ್ತಿಲ್ಲಿ ಬಂದಂಥದವರಿಗೆ ವ್ಯರ್ಥವಾಗಿ ಹೋಗಬಾರ್ದು ಸ್ವಾಮಿ. ನಿನ್ನ ಬಳಿಗೆ ಬರುವವರಿಗೆ ನೀನು ಪ್ರತಿಫಲ ಕೊಡುವವರಾಗಿರಲಿ ಸ್ವಾಮಿ. ಇವತ್ತು ನಿನ್ನಿಂದ ಅವರು ಪ್ರತಿಫಲ ಹೊಂದಿಕೊಂಡೆ ಹಿಂದಿರುಗಿ ಹೋಗುವವರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಓ ಕರ್ತನೇ, ಇವತ್ತಿನ ಎಲ್ಲ ಭಾಗದಲ್ಲಿ ನೀನೊಬ್ಬನೇ ಮಹಿಮೆ ಸ್ವಾಮಿ. ನನ್ನಿಂದ ದೇವರೇ, ಕಾಣಿಕೆಯ ಭಾಗದಲ್ಲಿ, ಕೀರ್ತನೆ ಭಾಗದಲ್ಲಿ, ವಾಕ್ಯ ಶ್ರೇಷ್ಠ ಭಾಗದಲ್ಲಿ ಸ್ವಾಮಿ, ಕರ್ತನ ಭೋಜನದ ಭಾಗದಲ್ಲಿ ಕರ್ತನೆ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿಯೋ, ಸಾಕ್ಷಿಯ ಭಾಗದಲ್ಲಿ ಕರ್ತನೆ, ನೀನೊಬ್ಬನೇ ಮಹಿಮೆ ಸ್ವಾಮಿ. ಕರ್ತನೆ, ನಿನ್ನ ಚಿತ್ತ, ಉದ್ದೇಶ, ಆಲೋಚನೆ, ಇಷ್ಟ ಮಾತ್ರವೇ ಸ್ವಾಮಿ ಈ ಸಭೆಯಲ್ಲಿ ನಮ್ಮೊಬ್ಬರಲ್ಲೂ ನರಕಲೇಶವಿನ ನಾಮದಲ್ಲಿ ಬಲವ ಶಕ್ತನ ಮಕ್ಕಳೇ, ಪ್ರಿಯ ಸೇವಕರಿಗಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಬಲದಿಂದಲೋ, ಅಭಿಷೇಕದಿಂದಲೋ, ಪ್ರಕಟಣೆ ಜ್ಞಾನದಿಂದಲೋ ಅವರನ್ನು ತುಂಬಿಸಿ ನೀನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿವಸದಲ್ಲಿ ಕರ್ತನೆ ಸ್ವಾಮಿ, ವರ್ಷಕ್ಕೆ ಬೇಕಾದಂತ, ಹೊಸ ವರ್ಷಕ್ಕೆ ಬೇಕಾದಂತ ಆತ್ಮಿಕ ಮನದಿಂದ ಓ ಕರ್ತನೆ, ಓ ರಾಮ ಶಕ್ತಿಯಾಗ್ತದೆ. ಓ ಕರ್ತನೆ, ನೀನು ಅವರ ಬಾಯಾಗಿದ್ದುಕೊಂಡು ನಾವು ನೀನು ತೃಪ್ತಿಗೊಳಿಸಿ ಸ್ವಾಮಿ. ಕಾಲೋಚಿತದ ಮಾತುಗಳು, ಬೆಂಕಿತ ಮಾತುಗಳು ಸ್ವಾಮಿ ಅವರ ಬಾಯಿಂದ ಹೊರಡಲಿ ಶಿವನ ನಾಮದಲ್ಲಿ. ಜೀವ ಹೊರಡಲಿ ಸ್ವಾಮಿ. ಅದು ಬಲವಾಗಿ ಸ್ವಾಮಿ, ಪವಿತ್ರಾತ್ಮ ಶಕ್ತಿಯೊಡನೆ ಅದು ದೃಢವಾಗಿ ಬರಲಿ ಶಿವನ ನಾಮದಲ್ಲಿ. ಪ್ರತಿಯೊಬ್ಬ ಹೃದಯದಲ್ಲೂ ಅಲಗುಣಕ್ಕಾಗಲಿ ಸ್ವಾಮಿ. ಮತ್ತೆ ನಾವು ಯಾವ ರೀತಿಯಾಗಿ ಇರುವುದಿಲ್ಲ ಸ್ವಾಮಿ. We are going higher and higher in the name of Jesus. ಕರ್ತನೇ, ನಾವು ವಾಕ್ಯದಲ್ಲಿ ಬೇರೂರಿ ನೆಲೆಗೊಂಡು ನಿನಗೋಸ್ಕರ ನಾವು ಪ್ರಕಾಶಿಸುವವರಾಗಿದ್ದೇವೆ, ಪ್ರಜ್ವಲಿಸುವವರಾಗಿದ್ದೇವೆ ಸ್ವಾಮಿ. ನಿನಗೋಸ್ಕರ ನಾವು ಉರಿಯುವವರಾಗಿದ್ದೇವೆ. ಸಾಕ್ಷಿಯ ಮಕ್ಕಳಿಗೆ ನಾವು ಕಟ್ಟ ಕಡೆಯವರೆಗೆ ನಾವು ಜೀವಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನೀನು ಒಬ್ಬರಿಗೆ ಸಲ್ಲಿಸ್ತೇವಪ್ಪ. ನೋಡಿನ ರಕ್ಷಕನಾಗಿರುವ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಅಲ್ಲಿ ಸತ್ಯವೇದ ಪುಸ್ತಕದಲ್ಲಿ 2 ಅರಸುಗಳ ಪುಸ್ತಕ, ಅದರಲ್ಲಿ 16ನೇ ವಾಕ್ಯವನ್ನು, 16 ಮತ್ತು 17ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ, ಅದರಲ್ಲಿ 16 ಮತ್ತು 17ನೇ ವಾಕ್ಯ. ಹೊಸ ವರ್ಷಕ್ಕೆ ದೇವರು ಕೊಟ್ಟ ಸಂದೇಶ ಇದಾಗಿದೆ. ನಿಶ್ಚಯವಾಗಿ ನಾನು ನಂಬ್ತೇನೆ ಈ ಸಂದೇಶವನ್ನು ನೀವು ನಿಮ್ಮದೆಂಬುದಾಗಿ ಸ್ವೀಕಾರ ಮಾಡಿರಿ. ನಾನು ನಂಬ್ತೇನೆ ನೀವು ಸ್ವೀಕಾರ ಮಾಡುವಾಗಲೇ ಈ ಒಂದು ವಾಕ್ಯದ ಶಕ್ತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅದನ್ನು ನೆರವೇರಿಸೋಣ. ಆನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರು, ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಇಲ್ಲಿ ನೋಡಿ, ಒಂದು ಮಾತು ಮಾತನಾಡುತ್ತಿದ್ದಾರೆ. ಏನಂತ ಹೇಳಿದ್ರೆ ಅಲ್ಲಿ ಬೈಬಲ್ ಹೇಳ್ತದೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ. ನಂತರ ಮಾತು ಹೇಳ್ತದೆ, ಗಾಳಿ ಮಳೆಗಳು ಕಾಣದಿದ್ದರು, ಇದು ನೀರಿನಿಂದ ತುಂಬುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ಚರಿತ್ರೆಯನ್ನು ನೀವು ಗಮನಿಸುವುದಾದ್ರೆ ನಾವು ನೋಡುತ್ತೇವೆ, ಇಸ್ರೇಲರ ಅರಸನಾದ ಯೋರಾಮನ ಬಗ್ಗೆ ನಾವು ನೋಡುತ್ತೇವೆ. ಈ ಯೋರಾಮನು ಇಸ್ರೇಲರ ಅರಸನಾಗಿ 12 ವರ್ಷ ಏನ್ ಮಾಡ್ತಾರೆ, ಅವನು ಆಳಿದ ಎಂಬುದಾಗಿ. ಯೋರಾಮನ ಬಗ್ಗೆ ನಾವು ನೋಡುವುದು, ಇಸ್ರೇಲ್ 9ನೇ ಅರಸ ಅವನಾಗಿದ್ದಾನೆ. ಇವನು ಆ ಒಂದು ಸ್ಥಳದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಬೈಬಲ್ ಇವನ ಬಗ್ಗೆ, ಇವನ ತನ್ನ ತಂದೆ ತಾಯಿಗಳ ಇಷ್ಟು ದುಷ್ಟನಾಗಿರಲಿಲ್ಲ. ಇವನ ತಂದೆ ಯಾರು? ಆಹಾಬ. ನಾವೆಲ್ಲ ಕೇಳಿದ್ದೇವೆ, ಆಹಾಬನ ಬಗ್ಗೆ ನಾವು ಕೇಳಿದ್ದೇವೆ. ಆಮೇಲೆ ಇವನ ತಾಯಿಯವರು ಇಜಬೇಲರು. ನಾವು ನೋಡಿದ್ದೇವೆ, ಬಾಳನ ಆ ಪ್ರವಾದಿಯನ್ನಿಟ್ಟುಕೊಂಡವನು, ಅವರು ಮಾಡಿದ್ದೇ ದುಷ್ಟ. ಅವರ ಮಗ ಯಾರಾಗಿದ್ದಾನೆ? ಈ ಯೋರಾಮನಾಗಿದ್ದಾನೆ. ಅದಕ್ಕೆ ಬೈಬಲ್
ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬವನ್ನು ಏನ್ ಮಾಡಿದ? ತೆಗೆದು ಹಾಕಿದ. ಇದು ಒಳ್ಳೆ ಕೆಲಸ ಮಾಡಿದ ಯಾರು? ಯೋರಾಮ. ಇದು ಮಾಡಿದ ಒಳ್ಳೆ ಕೆಲಸ. ಆ ಕಲ್ಲಿನ ಕಂಬವನ್ನು ಏನ್ ಮಾಡಿದ? ತೆಗೆದ. ಆ ನಂತರ ಯಾರೊಬ್ಬನ ಮಾರ್ಗವನ್ನು ಏನ್ ಮಾಡಲಿಲ್ಲ, ಬಿಡ್ಲೇ ಇಲ್ಲ. ಅಂದ್ರೆ ಏನ್ ಗೊತ್ತಿಲ್ಲ, ಯಾರೊಬ್ಬನ ಏನ್ ಮಾಡ್ತಿದ್ದ? ಬಸವನನ್ನು ಆರಾಧನೆ ಮಾಡ್ತಿದ್ರು ಅವರು. ನಾವು ನೋಡ್ತೇವೆ ಆ ಚಿನ್ನ ಬಿಡುವಾಗ ಏನಾಗ್ತದೆ, ಬಸವ ಅದನ್ನು ಆರಾಧನೆ ಮಾಡಿದ ನಿಲ್ಲಿಸಲಿಲ್ಲ. ನಾನು ಹೇಳ್ತೇನೆ, ತಪ್ಪು ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ತಪ್ಪೇ. ಅದ್ರ ಸ್ವಲ್ಪ ಬೆಟರ್. ಅದಕ್ಕೆ ನಮ್ಮ ಬಗ್ಗೆ ಹೇಳ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಬಗ್ಗೆ ಸಹ ದೇವರೇ ಜಡ್ಜ್ ಮಾಡ್ತಾನೆ. ನಾವು ಇತರನ್ನು ಜಡ್ಜ್ ಮಾಡೋದು ಬೇಡ, ದೇವರಿಗೆ ಜಡ್ಜ್ ಮಾಡಲಿ ನಮ್ಮನ್ನು. ಇವತ್ತು ಎಷ್ಟು ಜನ ಈ ಒಂದು ಹೊಸ ವರ್ಷದಲ್ಲಿ ನಾನು ಯಾರು ಸಹ ಜಡ್ಜ್ ಮಾಡೋದಿಲ್ಲ, ದೇವರಿಗೆ ಎಲ್ಲ ಗೊತ್ತಿದೆ ಇರ್ತಾರೆ. ಇಲ್ಲಿ ನೋಡಿ ಅವನ ಬಗ್ಗೆ ಹೇಳ್ತಾರೆ. ಆದ್ರೆ ಎರಬೊಬ್ಬನ ಮಾರ್ಗವನ್ನು ಇವನು ಏನ್ ಮಾಡಲಿಲ್ಲ, ಬಿಟ್ಕೊಳ್ಳೇ ಇಲ್ಲ. ಬೈಬಲ್ ಹೇಳ್ತಾರೆ ಅಂದ್ರೆ ಇವನಲ್ಲಿ ಕೆಲವೊಂದು ದೋಷಗಳು ಯಾರಿಗೆ ಕಂಡಿದ್ದು? ದೇವರಿಗೆ ಕಂಡಿದ್ದು. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರೆಷ್ಟು ಒಳ್ಳೆಯವರಲ್ಲ. ನಮ್ಮಲ್ಲಿ ಸಹ ಅನೇಕ ದೋಷಗಳಿದ್ರು ಸಹ ದೇವರು ಈ ವರ್ಷ ಎಲ್ಲ ದೇವರು ನಡೆಸಿದ್ದಾರೆ. ಅದನ್ನೆನಿಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಆಮೇಲೆ ನಂತರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಒಬ್ಬ ಅರಸನ ಬಗ್ಗೆ ನಾವು ನೋಡುತ್ತೇವೆ. ಯಾರದು? ಮೋವಾಬ್ಯರ ಅರಸನಾದ ಬೇಷ ಎಂಬ ವ್ಯಕ್ತಿಯ ಬಗ್ಗೆ ಅಲ್ಲಿ ನಾವು ನೋಡುತ್ತೇವೆ. ಈ ಮೋವಾಬ್ಯರ ಆ ಅರಸ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಏನ್ ಮಾಡ್ತಿದ್ದ? ನೋಡ್ರಿ, ಅದೇ 4ನೇ ವಚನ. ಯಾರಿಗೆ ಕಪ್ಪವಾಗಿ ಕೊಡ್ತಿದ್ದ? ಈ ಯೋರಾಮನಿಗೆ, ಇಸ್ರೇಲರ ಅರಸನಿಗೆ ಏನ್ ಮಾಡ್ತಿದ್ದ? ಕಪ್ಪ ಕೊಡ್ತಿದ್ದ. ಆದ್ರೆ ಆಮ ಸರ್ದಾರ ಏನ್ ಮಾಡಿದೇವ? ಕೊಡುವುದನ್ನು ಸ್ಟಾಪ್ ಮಾಡಿ, ಯಾಕೆ ಕೊಡ್ಬೇಕು ಸುಮ್ಮನೆ ಎಂಬುದಾಗಿ ಅವರು ಏನ್ ಮಾಡಿದ? ಆ ಕಪ್ಪ ಕೊಡುವುದನ್ನು ನಿಲ್ಲಿಸಿದ. ಅದನ್ನು ಗಮನಿಸಿದ ಯೋರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಹೂದ್ಯರ ಅರಸನಾದ ಯೋಷಾಫಟನ ಬಳಿಗೆ ಬರ್ತಾನೆ. ಯೋದೋಮ ಅರಸನ ಬಳಿಗೆ ಬರ್ತಾನೆ. ನಾವು ನೋಡ್ತೀವಿ, ಯೋಷಾಫಟನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಅವರ ವಿರುದ್ಧ ಯುದ್ಧ ಮಾಡುವಾಗ ನೀನು ನನ್ನ ಜೊತೆ ಬರ್ಬೇಕಂತ ಹೇಳುವಾಗ ಅಲ್ಲಿ ನಾವು ನೋಡ್ತೇವೆ, ಕೆಳಗಿನ ಅಧ್ಯಾಯದಲ್ಲಿ ನಾವು ನೋಡುವಾಗ ಇವನು ಹೇಳ್ತಾನೆ ಹೇಳ್ತಾರೆ, ಯೋಷಾಫಟ ಹೇಳ್ತಾನೆ, ನನ್ನ ಜನರು ನಿನ್ನ ಜನರಲ್ಲ, ನನ್ನ ಕುದುರೆ ನಿನ್ನ ಕುದುರೆ ಅಲ್ಲ, ನಾವೆಲ್ಲ ಒಂದೇ ಅಲ್ಲ, ನಾನು ನಿನ್ನ ಜೊತೆ ಬರ್ತೇನೆ ಇದಕ್ಕೆ ಅಂತ ಹೇಳುವಾಗ ಅಲ್ಲಿ ನಾವು ನೋಡ್ತೇವೆ, ಇಸ್ರೇಲರ ಅರಸ ಮತ್ತು ಯಹೂದ್ಯರ ಅರಸ ಮತ್ತು ಯೋಧೇಮರ ಅರಸ, ಈ ಮೂವರು ಸೇರಿ ಯಾರ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬೈಬಲ್ ಹೇಳ್ತಾರೆ, ಮೋವಾಬ್ಯರ ವಿರುದ್ಧ ಏನ್ ಮಾಡ್ತಾರೆ? ಯುದ್ಧಕ್ಕೆ ಹೋಗ್ತಾರೆ. ಬೇಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧಕ್ಕೆ ಹೋಗುವಾಗ ಇವರು ಯಾರ ಆಲೋಚನೆ ಪ್ರಕಾರ ಯುದ್ಧಕ್ಕೆ ಹೋದ್ರು? ಇವರ ಸ್ವಂತ ಆಲೋಚನೆ ಪ್ರಕಾರ ಯುದ್ಧಕ್ಕೆ ಹೋದ್ರು. ನಾನು ಹೇಳ್ತೇನೆ, ಇವತ್ತು ನಮ್ಮ ಆಲೋಚನೆ ಬೇಡ. ಯಾವುದೇ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಆಲೋಚನೆ ಬಿಡ್ರಿ, ದೇವರ ಆಲೋಚನೆಯನ್ನು ಕೇಳಿಕೊಡ್ರಿ. ನಾನು ಹೇಳ್ತೇನೆ, ನೀವು ದೇವರ ಆಲೋಚನೆ ಕೇಳುವುದಾದ್ರೆ ಈ ಹೊಸ ವರ್ಷದಲ್ಲೆಲ್ಲ ದೇವರು ನಡೆಸಲಿಕ್ಕೆ ಅವರು ನಮ್ಮ ಮಧ್ಯೆ ಇದ್ದಾರೆ, ಶಕ್ತನಾದ ದೇವರಾಗಿದ್ದಾರೆ. ನಾನು ಹೇಳ್ತೇನೆ, ನಿಮ್ಮ ಮಾರ್ಗಗಳು ಬೇಡವೇ ಬೇಡ, ದೇವರ ಹತ್ರ ಕೇಳಬೇಕು. ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸಿ ಎಂಬುದಾಗಿ ಹೇಳುವಾಗ ದೇವರು ತನ್ನ ಮಾರ್ಗವನ್ನು ತೋರಿಸುತ್ತಾನೆ. ಎಷ್ಟು ಜನ ಇವತ್ತು 2025 ಇಸ್ವಿ ನಾವು ಸ್ವಲ್ಪ ಸಮಯದಲ್ಲಿ ನಾವು ಪ್ರವೇಶಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಹೇಳುವ ದೇವರ ಹತ್ರ, ದೇವರೇ ಇದುವರೆಗೆ ನನ್ನ ಮಾರ್ಗದಲ್ಲಿ ಹೋಗಿ ನಾನು ಬಿದ್ದೆನು, ಆದರೆ ಇನ್ನು ಮುಂದೆ ನಿನ್ನ ಮಾರ್ಗದ ಮೂಲಕ ನಾನು ಹೊಸ ವರ್ಷದಲ್ಲಿ ಪ್ರವೇಶ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರೇ ನನ್ನ ಜೀವಿತವನ್ನು ರೂಪಿಸಿ ಎಂಬುದಾಗಿ ಹೇಳುವುದಾದರೆ ದೇವರು ನಿನ್ನ ಜೀವಿತವನ್ನು ರೂಪಿಸುವವನಾಗಿದ್ದಾನೆ. ಇಲ್ಲಿ ನೋಡಿ, ಆ ವಾಕ್ಯ ನೀವು ನೋಡುವುದಾದ್ರೆ ಅಲ್ಲಿ 9ನೇ ವಚನ. ನೋಡಿ, ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಯಾವ ಮಾರ್ಗವಾಗಿ ಹೋದ್ರು ಅಂತ ಹೇಳಿದ್ರೆ, ನೀವು ನೋಡಿದ್ರೆ 9ನೇ ವಾಕ್ಯದಲ್ಲಿ ಅರಣ್ಯ ಮಾರ್ಗವಾಗಿ ಅವರು ಹೋಗ್ತಾ ಇದ್ದಾರೆ. ಈ ಅರಣ್ಯ ಅಂತ ಹೇಳಿದ್ರೆ ಏನು? ಅಲ್ಲಿ ಏನಿಲ್ಲ, ನೀರಿಲ್ಲ, ಅಲ್ಲಿ ಯಾವ ನೀರಿಲ್ಲ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರಣ್ಯ ಮಾರ್ಗವಾಗಿ ಹೋಗ್ತಾರೆ. ಅರಣ್ಯ ಮಾರ್ಗ ಹೋಗುವಾಗ ಅವರು ಎಷ್ಟು ದಿವಸ ಸುತ್ತಾಡ್ತಾರಂತೆ? 7 ದಿವಸ ಅಲ್ಲಿ ಸುತ್ತಾಡ್ತಾರಂತೆ. ಅರಣ್ಯದಲ್ಲಿ ನೀರಿಲ್ಲದಾಗ ಅವರ ಯಾವುದಕ್ಕೆ ಸಹ ಏನಿಲ್ಲ, ಕುದುರೆಗೆ ಏನಿಲ್ಲ, ನೀರಿಲ್ಲ, ಅವರ ಸೈನಿಕರಿಗೆ ಏನಿಲ್ಲ, ನೀರಿಲ್ಲ. ನೀರಿಲ್ಲದೆ ಇರುವುದರಿಂದ ಏನಾಗ್ತದೆ? ಅವರ ಸೈನಿಕರೆಲ್ಲ ಏನಾಗ್ತಾರೆ? ಅವರ ಕುದುರೆಗಳೆಲ್ಲ ಏನಾಗ್ತದೆ? ಸತ್ತು ಹೋಗ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಇವರು ನೋಡಿ, ದೇವರ ಹತ್ರ ವಿಚಾರಣೆ ಕೇಳಲಿಲ್ಲ, ದೇವರ ಹತ್ರ ಇವರ ಆಲೋಚನೆ ಕೇಳಲಿಲ್ಲ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 3ನೇ ವಾಕ್ಯ. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಏನ್ ಮಾಡ್ತಾನೆ ಅಂತ
ಅವರು ದೇವರ ಆಲೋಚನೆ ಕೇಳಲಿಲ್ಲ. ಈ ಯೋರಾಮ ಏನ್ ಮಾಡಿದ ಅಂತ ಹೇಳಿದ್ರೆ ಯೆಹೋಷಾಫಾಟನ ಅಂತ ಹೇಳಿದ, ಯೆಹೋಷಾಫಾಟ ಸಹ ಬರ್ತಾನೆ ಅಂತ ಹೇಳಿದ. ನಿಜವಾಗಿ ಯೆಹೋಷಾಫಾಟನ ಏನ್ ಮಾಡಬಾರ್ದಿತ್ತು, ಇವನ ಜೊತೆ ಬರಬಾರ್ದಿತ್ತು. ಯಾಕಂದ್ರೆ ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳ ವ್ಯಕ್ತಿ ಯಾರಾಗಿದೆ, ಯೆಹೋಷಾಫಾಟ. ಆಮೇಲೆ ಯೋಧವನ್ನು ಅರಸನ್ನು ಬರ್ತಾ ಇದ್ದಾರೆ. ಆದ್ರೆ ಅವರ ಪರಿಸ್ಥಿತಿ ಏನಾಯ್ತು ಗೊತ್ತಿಲ್ಲ, ಅವರ ಹದಗೆಡುವ ಪರಿಸ್ಥಿತಿ, ಪ್ರಾಣ ಹೋಗುವ ಪರಿಸ್ಥಿತಿ ಅಲ್ಲಿ ಅವರಿಗೆ ಎದುರಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅವನು ಹೇಳಿದ್ದೇನು ಗೊತ್ತಾ, ನೀವು ಆಡ ಜಾತಿಯ ವಾಕ್ಯ ಇಲ್ಲಿ ಓದೋದು ಯಾರು, ಇವರ ಆಲೋಚನೆ ಪ್ರಕಾರ. ಈಗ ಯಾರಿಗೆ ವಿರುದ್ಧವಾಗಿ ನಿಲ್ತಿದ್ದಾರೆ, ದೇವರಿಗೆ ವಿರುದ್ಧವಾಗಿ ನಿಲ್ತಾ ಇದ್ದಾರೆ. ಆಮೇಲೆ ಇವತ್ತು ಸಹ ಹಾಗೆ ನಾವು ಕೆಲವು ಸಲ ನಮ್ಮ ತಪ್ಪಿನಿಂದ ನಮಗೆ ನಷ್ಟವಾಗುವಾಗ ನಾವು ಯಾರ ಹತ್ರ ಪ್ರಶ್ನೆ ಕೇಳ್ತೇವೆ, ದೇವರ ಹತ್ರಕ್ಕೆ ಪ್ರಶ್ನೆ ಕೇಳ್ತೇವೆ. ನಾನು ಹೇಳ್ತೇನೆ, ಇವತ್ತು ದೇವರು ಯಾವುದೇ ಕೆಟ್ಟತನಕ್ಕೆ ಕಾರಣನಲ್ಲ. ದೇವರು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾರೆ. ಇವತ್ತು ಕೆಲವೊಂದು ನಷ್ಟಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿದರೆ ಅದಕ್ಕೆ ಕಾರಣ ಯಾರು ಇರುವುದಿಲ್ಲ, ನಾವೇ ಕಾರಣರಾಗಿದ್ದೇವೆ. ನಮ್ಮಲ್ಲಿ ಏನೋ ಒಂದು ದೋಷಗಳಿರುವುದರಿಂದ, ದೇವರ ಸಿಟ್ಟು ನಮ್ಮ ಮೇಲೆ ಬಂದದ್ರಿಂದ, ದೇವರ ಕೋಪ ಬಂದದ್ರಿಂದ, ಈ ರೀತಿ ಇರುವಾಗ ನಾವು ದೇವರ ವಿರುದ್ಧ ಹೋಗಬಾರದು. ದೇವರ ಮುಂದೆ ತಗ್ಗಿಸಿದಾಗ ದೇವರು ನಮಗೆ ಎತ್ತುವವನಾಗಿದ್ದಾನೆ. ಎಷ್ಟು ಜನ ನಂಬ್ತಿರೋದು, ನೀವು ಎಷ್ಟು ತಗ್ಗಿಸ್ತೀರಾ ಅಷ್ಟು ದೇವರು ಈ ವರ್ಷದಲ್ಲಿ ಎಬ್ಬಿಸಲಿಕ್ಕೆ ಅವರು ಶಕ್ತನಾದ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆಗ ಅವನು ಸಡನ್ ಆಗಿ ಕೇಳ್ತಾನೆ, ಯೆಹೋಷಾಫಾಟ ಕೇಳ್ತಾನೆ, ಇಲ್ಲಿ ಯಾರಾದರೂ ಒಂದು ಪ್ರವಾದಿ ಇದ್ದಾರಾ? ಅವರತ್ರ ವಿಚಾರಿಸಿದ್ರೆ ಏನಾಗ್ತದೆ, ಎಲ್ಲ ವಿಷಯ ನಮಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯೋರಾಮ ಏನ್ ಹೇಳ್ತಾನೆ, ಇಸ್ರೇಲ್ ಅರಸ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಅಲ್ಲಿ ನಾವು ನೋಡಿದ ಶಾಫಾಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನಾದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂಬುದಾಗಿ ಉತ್ತರ ಕೊಟ್ಟರು. ನಾವು ನೋಡ್ತೇವೆ, ಅಹಾಬ ಮತ್ತು ಯೆಜೆಬೇಲನ ಕಾಲದಲ್ಲಿ ಯಾರು ಪ್ರವಾದಿ ಇದ್ದದ್ದು? ಎಲಿಯ ಪ್ರವಾದಿ ಇದ್ದದ್ದು. ನಾವು ನೋಡ್ತೇವೆ, ಯೆಜೆಬೇಲನ ವಿರುದ್ಧ ಯಾರಿದ್ದದ್ದು? ಎಲಿಯ ನಿಂತಿದ್ದ. ಇದೆಲ್ಲ ಗೊತ್ತಿದ್ದ ಸಂಗತಿ. ಅವನ ಅಂಡರಲ್ಲಿ ಯಾರಿದ್ದ? ಎಲೀಷ ಇದ್ದ. ಅಲ್ಲಿ ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಎಲೀಷ ಯಾರ ಕೈಗಳಿಗಿದ್ದ? ಎಲಿಯನ ಕೈಗಳಿಗಿದ್ದ. ಏನ್ ಮಾಡ್ತಿದ್ದಂತೆ ಅವನು? ನೀರು ಕೊಡ್ತಿದ್ದ. ಯಾರ ಕೈಗೆ? ಎಲಿಯನ ಕೈಗೆ ನೀರು ಕೊಡ್ತಿದ್ದಂತೆ. ಯಾರು? ಎಲೀಷ. ನಾನು ಹೇಳ್ಬೇಕ, ಅಲ್ಲಿ ನೀನು ಒಬ್ಬನ ಅಂಡರಲ್ಲಿ ನೀನು ಸೇವೆ ಮಾಡುವಾಗ ಒಂದು ಸಮಯ ಬರ್ತದೆ, ದೇವರಿಗೆ ಉನ್ನತವಾದ ಲೆವೆಲ್ ಇತ್ತು. ಅಲ್ಲಿ ಯಾಕಂತ ಹೇಳಿದ್ರೆ, ನೀನು ಹಾಕಿದ ನೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ, ನೀನು ಚೆಲ್ಲಿದ ಆಹಾರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದಕ್ಕೆ ಒಂದು ಫಲ ದೇವ ನಿಗದಿಪಡಿಸಿದ್ದಾನೆ. ಎಷ್ಟು ಜನ ನಂಬ್ತಿರುವುದು? ಹಲ್ಲೆಲೂಯಾ. 2024 ಇಸ್ವಿಯಲ್ಲಿ ನೀನು ಚೆಲ್ಲಿದ ನೀರಿಗೆ 2025 ಇಸ್ವಿಯಲ್ಲಿ ದೇವರು ಫಲವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ಬಿಡಿ ಮಾಡ್ತಾರೆ ಗೊತ್ತಿಲ್ಲ. ನಾನು ಪ್ರಭಾವದ ರೂಪವಾಗಿ ನಿಮಗೆ ನಾನು ಡಿಕ್ಲೇರ್ ಮಾಡ್ತೇನೆ, 2024 ಇಸ್ವಿಯಲ್ಲಿ ನೀನು ಕೊಟ್ಟ ಕಣ್ಣೀರು ದೇವರ ಅದಕ್ಕೆ ಉತ್ತರ 2025ರಲ್ಲಿ ಅದು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅವನಿಗೆ ಅಸಾಧ್ಯವಾದ ಸಂಗತಿ ಒಂದು ಇಲ್ಲ. ನೋಡಿ, ಅಲ್ಲಿ ನಾವು ನೋಡ್ತೇವೆ, ಎಲೀಷನ ಬಗ್ಗೆ ಅಲ್ಲಿ ವಿಚಾರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಏನಾಯ್ತು ಮತ್ತೆ? ಯೆಹೋಷಾಫಾಟನು ಏನ್ ಹೇಳ್ತಾರೆ? ಎಲೀಷನ ಬಳಿಗೆ ಹೋದರು. ನೋಡಿ, ಇಲ್ಲಿ ಅವರು ಏನ್ ಮಾಡ್ತಾರೆ, ಇವರಿಗೆ ಒಂದು ಉತ್ತರ ಬೇಕಿತ್ತು. ಇವರ ಪರಿಸ್ಥಿತಿ ತೀರಾ ಏನಾಯಿತು, ಅದಕ್ಕಿಂತ ಪರಿಸ್ಥಿತಿ ಆಗಿದೆ. 7 ದಿವಸದಲ್ಲಿ ಏನಿಲ್ಲ, ಅವರಿಗೆ ನೀರೇ ಇಲ್ಲ. ನೋಡಿ, ಸಾಧಾರಣವಾಗಿ ಊಟ ಇಲ್ಲದೆ ನಿಲ್ಬಹುದು, ಆದ್ರೆ ನೀರಿಲ್ಲದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇವರ ಪರಿಸ್ಥಿತಿ ನೋಡಿ, ಯಾವ ಈಚೆಯಲ್ಲಿ ಅವರ ಪ್ರಾಣಿಗಳು ಸಾಯುವ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ನೋಡಿ, 84ಕ್ಕಿಂತ ನೀವು ಗಮನಿಸುವುದರಲ್ಲಿ 6ನೇ ವಾಕ್ಯವನ್ನು ಓದ್ರಿ. 84ಕ್ಕಿಂತ 6ನೇ ವಾಕ್ಯದಲ್ಲಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಯನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ನೋಡಿ, ದೇವರ ವಾಕ್ಯ ಅಂತ ಇಲ್ಲಿ ಏನಿಲ್ಲ, ನೀರಿಲ್ಲ. ನೀರಿಲ್ಲದಾಗ ಏನು ಮಾಡ್ಬೇಕಾಗಿತ್ತು? ಇವರು ಮಾಡ್ಬೇಕಾದ ಕಾರ್ಯ ಏನ್ ಮಾಡ್ಬೇಕು? ದೇವರ ಪ್ರವಾದಿ ಹೇಳ್ತಾನೆ, ಏನ್ ಮಾಡು, ನೀವು ಗುಂಡಿಯನ್ನು ತೋಡ್ಬೇಕಂತ. ಅದರ ಮೊದಲು ನಾವು ನೋಡ್ತೇವೆ, ಆ ಪ್ರವಾದಿ ಯೋರಾಮ ಎಲೀಷ ಪ್ರವಾದಿ ಹತ್ರ
ಅಲ್ಲಿಯ ಬಳಿಗೆ ಹೋಗು, ನನ್ನ ಹತ್ರ ಯಾಕೆ ಬಂದಿದ್ದೀ ಎಂಬುದಾಗಿ. ನಾವು ನೋಡ್ತೇವೆ ಯೆಜೆಬೇಲನಿಗೆ ಬಾಳನ ಪ್ರವಾದಿ ಎಷ್ಟು ಜನ ಇದ್ರು? 450 ಪ್ರವಾದಿಗಳಿದ್ರು ಅವರನ್ನು. ಹಾಗೆ ಹೇಳಿದ, ನೀನು ಅವರ ಹತ್ರ ಹೋಗ್ಬೇಕಿತ್ತು, ನನ್ನ ಬಳಿಗೆ ನೀನು ಯಾಕೆ ಬಂದಿದ್ದೀ ಎಂಬುದಾಗಿ ಅವನು ನೇರವಾಗಿ ಅಲ್ಲಿ ಅವನಿಗೆ ಗದರಿಸ್ತಾನೆ. ನಂತರ ನಾವು ನೋಡ್ತೇವೆ ನೆಕ್ಸ್ಟ್ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಅಲ್ಲಿ ಯೆಹೋಶುವ ಪಟ್ಟಣ ನಿಮ್ಮ ಜೊತೆ ಇಲ್ಲದಿದ್ರೆ ನಾನು ನಿಮಗೆ ಯಾವ ಸಪೋರ್ಟ್ ಅನ್ನು ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಯೆಹೋಶುವ ಪಟ್ಟಣ ಯಾರಾಗಿದ್ದಾನೆ? ಒಂದು ದೇವರಲ್ಲಿ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿದ್ದ. ಇವತ್ತು ನಾನು ಹೇಳ್ತೇನೆ, ಕೆಲವು ಸಲ ನಾವು ನೆನೆಸ್ತೇವೆ ನಮ್ಮನ್ನು ದೇವರು ಉಳಿಸಿದ್ದಾನೆ ಎಂಬುದಾಗಿ. ನಿನ್ನನ್ನು ಉಳಿಸಲಿಕ್ಕೆ ಕಾರಣ ನಿನ್ನ ಮನೆಯಲ್ಲಿ ಯಾರೋ ದೇವರಿಗೋಸ್ಕರ ಕನೆಕ್ಟ್ ಆಗಿದ್ದಾರೆ, ನಿನ್ನ ಕುಟುಂಬದಲ್ಲಿ ಯಾರೋ ದೇವರಿಗೋಸ್ಕರ ಕನೆಕ್ಟ್ ಆಗಿದ್ದಾರೆ. ದೇವರಿಗೆ ಅವರು ಮೆಚ್ಚುಗೆ ಆದ್ರಿಂದ ನಿನ್ನ ಕುಟುಂಬವನ್ನು ದೇವರು ಕಾಪಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ನಿನ್ನ ನಿಮಿತ್ತವೇ ದೇವರು ನಿನ್ನ ಕುಟುಂಬದಲ್ಲಿ ಅನೇಕರನ್ನು ಇವತ್ತು ಉಳಿಸಿದ್ದಾರೆ. ಯಾಕಂದ್ರೆ ದೇವರು ನೋಡುದು ಹೃದಯವನ್ನಾಗಿದೆ. ನಮ್ಮೆಲ್ಲರಲ್ಲಿ ಇವತ್ತು ಎಷ್ಟು ಜನ ಆಸೆ ಪಡ್ತೀರಿ, ದೇವರೇ ನನ್ನ ಹೃದಯವನ್ನು ನಿನಗೆ ಕೊಡುತ್ತೇನೆ, ನನ್ನ ಜೀವಿತವನ್ನು ನಿನಗೆ ಕೊಡುತ್ತೇನೆ, ನನ್ನ ಮನಸ್ಸನ್ನು ನಿನಗೆ ಕೊಡುತ್ತೇನೆ ಎಂದು ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾನು ನಂಬ್ತೇನೆ, ಆದರೆ ನಿನ್ನ ಹೃದಯದೊಳಗೆ ದೇವರು ಬರ್ತಾರೆ. ಅಲ್ಲಿ ನಾವು ಬಲಾತ್ಕಾರದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಲಾತ್ಕಾರದಲ್ಲಿ ದೇವರು ಇಷ್ಟಪಡುವುದೇ ಇಲ್ಲ. ಇವತ್ತು ನಾನು ನಿನ್ನನ್ನು ಬಿಟ್ಟುಕೊಡುವುದಾದ್ರೆ ಈ 2025 ಇಸ್ವಿ ನಿನ್ನ ಜೀವಿತದಲ್ಲಿ ಮರೆಯದ ವರ್ಷವಾಗಿ ದೇವರು ಮಾರ್ಪಡಿಸುತ್ತಾರೆ. ನೋಡಿ ಅಲ್ಲಿ ವಾಕ್ಯ ಇರ್ತದೆ, ಯೆಹೋಶುವ ಪಟ್ಟಣ ಇಲ್ಲದೆ ಇರ್ತಿದ್ರೆ ನಾನು ನಿನ್ನ ಮುಖ ಸಮೇತ ನೋಡ್ತಿರ್ಲಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಆಗ ನಾವು ನೋಡ್ತೇವೆ, ನಂತರ ವಾಕ್ಯ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವನು ಏನ್ ಹೇಳ್ತಾನೆ, ಆಗ ಒಬ್ಬ ವಾದ್ಯಗಾರರನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಪ್ರವಾದನೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ? ಎಲಿಷನಿಗೆ ಪ್ರವಾದನೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ಪ್ರವಾದನೆ ಹೇಳ್ಬೇಕಾದ್ರೆ ಯಾರು ಬೇಕು? ವಾದ್ಯಗಾರರು ಬೇಕು. ಅಲ್ಲೆಲ್ಲ ಇವತ್ತು ನಾನು ನಮ್ಮ ಸಭೆಯಲ್ಲಿ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡುವ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ ಹೇಳ್ತೇನೆ. ಅಲ್ಲೆಲ್ಲ ನೀವು ಪ್ಲೇ ಮಾಡುವಾಗ ನಾನು ಹೇಳ್ತೇನೆ, ಪವಿತ್ರ ಆತ್ಮ ಎಂದು ಬರ್ತಾನೆ. ಅಲ್ಲೆಲ್ಲ ನೀವು ನೋಡಿ, ಆರಾಧನೆ ಅಂದ್ರೆ ಏನಂತ ಹೇಳಿದ್ರೆ ನಮ್ಮದು ಏನಿಲ್ಲ ಅಲ್ಲಿ ಕಂಪ್ಲೀಟ್ ದೇವರಿಗೆ ಬಿಟ್ಟು ಕೊಡ್ಬೇಕು. ಅಲ್ಲಿ ನಾವು ಜಸ್ಟ್ ನಿಲ್ಲುದು ಮಾತ್ರ, ಬಾಕಿ ಎಲ್ಲ ದೇವರಿಗೆ ಮಾಡೋದು. ಅಲ್ಲಿ ನಾವು ಮಾತನಾಡೋದಲ್ಲ, ದೇವರ ಆತ್ಮನು ಮಾತನಾಡ್ತಾರೆ. ಅಲ್ಲಿ ನಾನು ಹೇಳ್ತೇನೆ, ನೀವು ಒಮ್ಮೆ ನೀವು ನಿಮ್ಮನ್ನು ಬಿಟ್ಕೊಟ್ಟಿರಂತೆ ದೇವರ ಆತ್ಮನ ಶಕ್ತಿ ಅಲ್ಲಿ ಬಲವಾಗಿ ಚಲಿಸ್ತದೆ. ಅಲ್ಲಿ ನೋಡಿ, ಅವನಿಗೆ ವಾದ್ಯಗಾರ ನನ್ನ ಮನೆಗೆ ಕರ್ಕೊಂಡ್ರಿ ಎಂಬುದಾಗಿ ಹೇಳುವಾಗ ಆ ವಾದ್ಯ ಬಾರಿಸ್ತಿರುವಾಗಲೇ ದೇವ ಪ್ರಸನ್ನತೆ ಯಾರ ಮೇಲೆ ಬಂದತೆ? ಎಲಿಷನ ಮೇಲೆ ಬಂದತೆ. ನೋಡಿ, ಹಾಗಾದ್ರೆ ಈ ಒಂದು ವಾದ್ಯ ಮ್ಯೂಸಿಕ್ ಮೇಲೆ ದೇವರ ಆತ್ಮನ ಚಲನೆ ಉಂಟಾಗ್ತದೆ. ಅಲ್ಲಿ ಮ್ಯೂಸಿಕ್ ಅಂದ್ರೆ ಖಾಲಿ ಮ್ಯೂಸಿಕ್ ಇದ್ರೆ ಸಾಕ? ಅದ್ರಲ್ಲಿ ಏನ್ ಬೇಕು? ಒಂದು ಸೈಲೆನ್ಸ್ ಬೇಕು. ಸೈಲೆನ್ಸ್ ಮತ್ತು ಮ್ಯೂಸಿಕ್ ಇದ್ರೆ ಅದಕ್ಕೆ ಎಫೆಕ್ಟ್ ಆಗ್ತದೆ. ನೀವು ನೋಡಿ, ನಾವು ಆರಾಧನೆ ಮಾಡುವಾಗ ಎಲ್ಲ ವಿಧದಲ್ಲಿ ದೇವರ ಆತ್ಮ ನಡೆಯುವಾಗಲೇ ಅಲ್ಲಿ ಎಫೆಕ್ಟ್ ಆಗ್ತದೆ. ಅದೇ ನನಗೆ ತಿಳಿಯೋದು, ಅಲ್ಲಿ ನಿಮಗೆ ಅಭಿಷೇಕವನ್ನು ದೇವರು ಕೊಡಲಿಕ್ಕೆ ಸಾಧ್ಯವಾದದ್ದು ಖಾಲಿ ಆ ಒಂದು ಆರಾಧನೆಯಲ್ಲಿ ತೊಡಗಿಸ್ತೀವಿ. ಇವತ್ತು ನಾವು ಹೆಚ್ಚು ಆರಾಧನೆಯಲ್ಲಿ ತೊಡಗುವಾಗ ದೇವ ಪ್ರಸನ್ನತೆ ಬಲವಾಗಿ ನಮ್ಮ ಮಕ್ಕಳು ಆರಾಧನೆ ಮಾಡುವಾಗ ದೇವರ ಸಾನ್ನಿಧ್ಯದಲ್ಲಿ ಬಲವಾಗಿ ಚಲಿಸುತ್ತೆ. ಯಾಕಂದ್ರೆ ದೇವರ ಸಾನ್ನಿಧ್ಯ ಎಲ್ಲಿ ಉಂಟು ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ಅಲ್ಲಿ ದೇವರು ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರೋಗಿಗಳು ಏನಾಗ್ತಾರೆ? ಅಲ್ಲಿ ಸೌಖ್ಯವಾಗ್ತಾರೆ. ದುರಾತ್ಮನೆ ಏನಾಗ್ತಾರೆ? ಬಿಟ್ಟು ಹೋಗ್ತಾನೆ. ಇಲ್ಲಿ ನೋಡಿ, ಅವರು ಎಲಿಷನಿಗೆ ವಾದ್ಯಗಾರರನ್ನು ಕಳಿಸಿ ಅಂತ ಹೇಳುವ ವಾದ್ಯಗಾರರನ್ನು ತರ್ತಾರೆ. ವಾದ್ಯಗಾರ ಬರುವಾಗ ಆ ಪವಿತ್ರಾತ್ಮನ ಅವನ ಮೇಲೆ ಬಂದು ಅವನು ಏನ್ ಹೇಳ್ತಾನೆ ಗೊತ್ತಿಲ್ಲ? ನಂತರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರು, ಇದು ನೀರಿನಿಂದ ಏನಾಗ್ತದೆ? ತುತ್ತದಂತೆ. ನೋಡಿ, ಇಲ್ಲಿ ಎಲಿಷ ಪ್ರವಾದಿ ಹೇಳಿದ ಮಾತು ಏನ್ಬೋದಲ್ಲ, ಈಗ ಅವರಿಗೆ ಏನ್ ಬೇಕಿತ್ತು? ಯೋರಾಮನಿಗೆ ಏನ್ ಬೇಕಿತ್ತು? ನೀರು ಬೇಕಿತ್ತು. ನೀರಲ್ಲಿ ಬರುವ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅದು ಏನಾಗಿದೆ? ಮರುಭೂಮಿಯಾಗಿದೆ. ಮರುಭೂಮಿಯಲ್ಲಿ ನೀರು ಬರುವ ಚಾನ್ಸಸ್ ಇಲ್ಲ. ಆದ್ರೆ ಇಲ್ಲಿ ಎಲಿಷ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಏನ್ ಮಾಡ್ಬೇಕಂದ್ರೆ ಗುಂಡಿಯನ್ನು ತೋಡ್ರಿ ಅಂತ ಹೇಳ್ತಾರೆ. ಆಮೇಲೆ ನಾನು ಹೇಳ್ತೇನೆ, ದೇವರ ಮಾತಿಗೆ ವಿಧೇಯರಾದರೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡ್ತಾರೆ. ಇವತ್ತು 2025 ಇಸ್ವಿ ಕಾಲಿನ ಮೊದಲು ದೇವರ ವಾಕ್ಯ ಏನ್ ಹೇಳ್ತಾರೆ, ಅದಕ್ಕೆ ನೀವು ವಿಧೇಯರಾಗುತ್ತೆ. ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ, ದೇವರು ನಿಮ್ಮನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ.
ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ವಿಧೇಯತೆಗೆ ಮೆಚ್ಚುತ್ತಾನೆ, ಬೇರೆ ಯಾವುದಕ್ಕೆ ಮೆಚ್ಚುವುದಿಲ್ಲ. ಇಲ್ಲಿ ನೋಡಿ, ಎಲಿಷಾ ಹೇಳ್ತಾನೆ, ನೀವೇನ್ ಮಾಡಿ, ಗುಂಡಿ ಮಾಡಿ. ಆಗ ಅವ್ರು ಪ್ರಶ್ನೆ ಕೇಳಿಲ್ಲ, ಇದು ಮರುಭೂಮಿ, ಇಲ್ಲಿ ಗುಂಡಿ ತೋಡಿದ್ರೆ ನೀರು ಹೇಗೆ ಬರ್ತದೆ ಅಂತ ಕೇಳಿಲ್ಲ. ಅವ್ರು ಏನ್ ಮಾಡಿದ್ರು? ಗುಂಡಿ ತೋಡಿದ್ರು. ಗುಂಡಿ ತೋಡುವಾಗ ಎಲಿಷರು ಹೇಳದೇ ಇರುವುದಿಲ್ಲ. ಈಗ ಮಳೆ ಬರದಿದ್ರು ಸಹ, ಗಾಳಿ ಬರದಿದ್ರು ಸಹ ಈ ಗುಂಡಿ ಏನಾಗ್ತದೆ? ನೀರಿನಿಂದ ತುಂಬುತ್ತದೆ ಎಂಬುದಾಗಿ ಯಾರು ಹೇಳಿದ್ರು? ಎಲಿಷಾ ಹೇಳ್ತಾರೆ. ಇವತ್ತು ಎಷ್ಟು ಜನ ಹೇಳ್ತೇವೆ? 2024 ಇಸ್ವಿಯಲ್ಲಿ ನೀನು ತೋಡಿದ ಗುಂಡಿಗಳು ದೇವರು ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ರಿಕಲವ ಶದರವರ ಶಬ್ದನ ನೀನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಗಾಳಿ ಬರದಿದ್ರು ಸಹ, ಮಳೆ ಬರದಿದ್ರು ಸಹ ಆ ಕಾರ್ಯವನ್ನು ದೇವರು ಮಾಡುತ್ತಾರೆ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನ್ನ ದೇವರು ಹೇಳಿದ ಮಾತನ್ನು ನೆರವೇರಿಸುವ ದೇವರಾಗಿದ್ದಾರೆ. ಆಮೇಲೆ ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಎಲ್ಲ ಉಂಟು ಪ್ರಿಯರೇ. ನಾವು ದೇವರಿಗೆ ವಿಧೇಯರಾಗಬೇಕಂತ. ದೇವರಿಗೆ ವಿಧೇಯರಾದ್ರೆ ನಮಗೆ ಏನ್ ಬರ್ತದೆ? ದೇವರ ಆಶೀರ್ವಾದಗಳು ಬರ್ತದೆ. ನೀವು ನೋಡಿ, ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ 7ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ ನೋಡ್ರಿ. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು. ಅಧರ್ಮ ಅಂತ ಹೇಳಿದ್ರೆ ದೇವರಿಗೆ ಇಷ್ಟವಿಲ್ಲದ ಸಂಗತಿಯನ್ನು ನೀನು ಮಾಡಬೇಡ. ದೇವರು ಏನ್ ಹೇಳ್ತಾನೆ ಅದನ್ನು ಮಾತ್ರ ಮಾಡು. ಬಂದೆ ಬುದ್ಧಿಹೀನರಾಗಿರಬೇಡ. ಅಂದ್ರೆ ನಿನಗೆ ಬುದ್ಧಿ ವಿವೇಚನೆ ಇರಬೇಕು ನಿನಗೆ. ಇವತ್ತು ನಾವು ದೇವರ ವಾಕ್ಯ ಗೊತ್ತಿದ್ದು ಕೆಲವು ಏನ್ ಮಾಡ್ತೇವೆ? ನಾವು ಬುದ್ಧಿಹೀನರಾಗಿ ನಾವು ಮಾಡ್ತೇವೆ. ಆಮೇಲೆ ಅಧರ್ಮ ಅಂತ ಹೇಳಿ ದೇವರು ಇಷ್ಟವಿಲ್ಲದ ಸಂಗತಿಗಳನ್ನು ನಾವು ಮಾಡ್ತೇವೆ. ಜಾಗೃತಿಯಾಗಿರ್ಬೇಕು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಅಧರ್ಮವನ್ನು ಹೆಚ್ಚಾಗಿ ಆಚರಿಸಿದರು. ಬುದ್ಧಿಹೀನರಾಗಿರಬೇಡ. ಏಕೆ ಅಕಾಲ ಮರಣವನ್ನು ಹೊಂದಿವಿ? ಹಾಗಾದ್ರೆ ಯಾಕೆ ಈಗ ಅಕಾಲ ಮರಣ ಯಾಕೆ ಬರ್ತದೆ? ಅಕಾಲ ಅಂತ ಹೇಳಿದ್ರೆ ತಾಯಿಗಿಂತ ಮೊದಲು ಮರಣ. ಯಾಕೆ ಬರುವುದು? ಧರ್ಮವನ್ನು ಮೀರಿದ್ರಿಂದ, ನಾವು ಬುದ್ಧಿಹೀನರಾಗಿರುವುದರಿಂದ. ನಂತರ ಕೆಳಗಿನ ವಾಕ್ಯ ಓದಿ. ಅಲ್ಲಿ ನೋಡಿ, ದೇವರಿಂದ ಭಯಭಕ್ತಿ ಉಳ್ಳವರು ಯಾವುದರಿಂದ ಪಾರಾಗ್ತಾರಂತೆ? ಮರಣದಿಂದ ಪಾರಾಗ್ತಾರಂತೆ. ಎಷ್ಟು ಜನ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ? ನಾನು ಹೇಳ್ತೀನಿ, ನೀವು ಮರಣದಿಂದ ಪಾರಾಗಿದ್ದೀರಿ. ಅಲ್ಲಿ ಬಹುದಿನ ಬದುಕುವಿರಿ ಎಂಬುದಾಗಿ ವಾಕ್ಯ ಇರ್ತದೆ. ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, 2025 ಇಸ್ವಿಯಲ್ಲಿ ಯಾವ ಮರಣವು ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ರೋಗವು ಮುಟ್ಟುವುದಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಎದುರಾದರೂ ಸಹ ಅದರ ಮೇಲೆ ನನ್ನ ದೇವರು ಜಯವನ್ನು ಕೊಟ್ಟು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ದೇವರು ನಿಮ್ಮನ್ನು ಉನ್ನತವಾದ ಸ್ಥಿತಿಯಲ್ಲಿ ಆತನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿಮ್ಮನ್ನು ಹಾಗೆ ದೇವರು ಕಳಿಸುವುದಿಲ್ಲ. ಗಾಳಿ ಬರದಿದ್ರು ಸಹ, ಮಳೆ ಬರದಿದ್ರು ಸಹ, ಏಕೆ ಆ ಗುಂಡಿ ತುಂಬುತ್ತದೆ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರ ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇದ್ರು ಸಹ ದೇವರು ಅದನ್ನು ತಿರುಗಿ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆರೋಗ್ಯ ಕಳೆದುಕೊಂಡಿದ್ರೆ ಆರೋಗ್ಯವನ್ನು ತಿರುಗಿ ಕೊಡುತ್ತಾನೆ. ಹಣ ಕಳೆದುಕೊಂಡಿದ್ರೆ, ಆರ್ಥಿಕ ಪರಿಸ್ಥಿತಿ ಬಿದ್ದಿದ್ರೆ ಯೇಸುವಿನ ನಾಮದಲ್ಲಿ ರೆಸ್ಟೋರೇಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೀರಿ, ಇವತ್ತು ದೇವರು ನಿಮ್ಮ ಜೀವಿತವನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಕಟ್ಟಿದ್ದನ್ನು ಯಾರಾದ್ರೂ ಕೆಡವಿದ್ರೆ ದೇವರು ಸುಮ್ಮನೆ ಇರ್ತಾನ? ದೇವರು ಎಂದು ಸುಮ್ಮನೆ ಇರುವುದಿಲ್ಲ. ಅದಕ್ಕೆ ದೇವರು, ನೀವು ದೇವರ ಆಲಯವಾಗಿದ್ದೀರಿ. ದೇವರ ಆಲಯವನ್ನು ಕೆಡಿಸುವುದನ್ನು ದೇವರು ಏನ್ ಮಾಡ್ತಾರಂತೆ? ಕೆಡಿಸ್ತಾರೆ. ಜಾಗ್ರತೆಯಾಗಿರ್ಬೇಕು. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳ ಅವರ ಮರಣದಿಂದ ಏನಾಗ್ತದೆ? ಹಾರಾಗ್ತಾನೆ. ಅವರಿಗೆ ಬಹು ದಿವಸ ದೇವರು ಆಯುಷ್ಯವನ್ನು ಕೊಡ್ತಾರಂತ ಸತ್ಯವಿದೆ ಹೇಳ್ತಾರೆ. ಇಲ್ಲಿ ನೋಡಿ, ಯೆಹೋಶುವನ ನಿಮಿತ್ತ ದೇವರು ಏನ್ ಮಾಡ್ತಾನೆ? ಅಲ್ಲಿ ಕರುಣೆ ತೋರಿಸ್ತಾರೆ. ಯಾರ ಮೇಲೆ? ಯೋರಾಮನ ಮೇಲೆ ಕರುಣೆ ತೋರಿಸ್ತಾರೆ. ಯೆಹೋಶುವನು ದೇವರನ್ನು ಹತ್ತಿರದಲ್ಲಿ ಕಂಡ ವ್ಯಕ್ತಿಯಾಗಿದ್ದ. ನೀವು ನೋಡಿ, 2 ಪೂರ್ವಕಾಲ 20ನೇ ಒಂದೇ ವಾಕ್ಯದಲ್ಲಿ ನೋಡುವುದಾದ್ರೆ 3 ಅರಸರುಗಳು ಯಾರ ವಿರುದ್ಧ ಬಂದರು? ಯೆಹೋಶುವನ ವಿರುದ್ಧ ಬಂದರು. ಯೆಹೋಶುವನ ಬರುವಾಗ ಅವನು ಯಾರನ್ನು ಆಶ್ರಯಿಸಿದ? ದೇವರನ್ನು ಆಶ್ರಯಿಸಿದ. ಇವರಿಗೆ ಎಲ್ಲದಲ್ಲಿ ಎಕ್ಸ್ಪೀರಿಯನ್ಸ್ ಉಂಟು ಯೆಹೋಶುವನ. ನಾನು ಹೇಳ್ತೀನಿ, ಇವತ್ತು ನೀನು ಯಾರ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದಾರ ಅವನ ಜೊತೆ ಹೋಗುವಾಗ ದೇವರ ಆತ್ಮನ ಬಲಸ ನಿನಗೆ ಬರ್ತದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೌಲನ ಬಗ್ಗೆ ನಾವು ನೋಡ್ತೇವೆ. ಈ ಸೌಲನು ಅರಸನಾದಾಗ ಅವನಿಗೆ ಪ್ರವಾದಿಗಳೊಟ್ಟಿಗೆ ಸೇರುವಾಗ ಆ ಒಂದು ವಾದ್ಯ ಬಾರಿಸುವಾಗ ಯಾರ ಮೇಲೆ ದೇವರ ಆತ್ಮ ಬರ್ತಿದ್ದಂತೆ? ಸೌಲನ ಮೇಲೆ ದೇವರ ಆತ್ಮ ಬರ್ತಿದ್ದಂತೆ. ಇವತ್ತು
ನಾನು ಹೇಳ್ತೇನೆ, ನೀನು ಫಸ್ಟ್ ಕನೆಕ್ಟ್ ಆಗ್ಬೇಕು ಯಾರಂತ ಹೇಳಿದ್ರೆ ದೇವರ ಮಕ್ಕಳೊಂದಿಗೆ ಕನೆಕ್ಟ್ ಆಗು. ದೇವರ ಆತ್ಮದ ಶಕ್ತಿಯಲ್ಲಿ ಪ್ರಕಟವಾಗುತ್ತದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ದಾವೀದನ ಬಗ್ಗೆ ನಾವು ನೋಡುವುದಾದ್ರೆ, ದಾವೀದನ ಕಿನ್ನರಿ ಬಾರಿಸುವಾಗ ಯಾರ ಒಳಗಿಂದ ದುರಾತ್ಮ ಹೋಗ್ತಿತ್ತು? ಸೌಲನ ಒಳಗಿಂದ ದುರಾತ್ಮ ಹೋಗ್ತಿತ್ತು. ಅಂದ್ರೆ ನೋಡಿ, ನಾನು ಹೇಳ್ತೇನೆ, ದೇವರ ಪ್ರಸನ್ನತೆ ಬರುವಾಗ ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡುತ್ತದೆ. ಇಲ್ಲಿ ನೋಡಿ, ಅವನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನಿಗೆ ಗೊತ್ತಾಯ್ತು ದೇವರ ಪ್ರಸನ್ನತೆಗೆ ಬರ್ತಾ ಉಂಟು. ನಿಮ್ಮ ಪರಿಸ್ಥಿತಿಗಳು ಹೀಗೆ ಇರುವುದಿಲ್ಲ, ಬದಲಾಗ್ತದೆ. ನೀವು ಯಾವುದಕ್ಕೆ ಭಯ ಪಡ್ತಿದ್ದೀರಲ್ಲ ಅದಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಈ ಗುಂಡಿ ತುಂಬುತ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತೇನೆ, 2024 ಇಸ್ವಿಯಲ್ಲಿ ಯಾವುದಕ್ಕೆ ನೀನು ಭಯ ಪಡುತ್ತಾ ಇದ್ದಿ ಅದಕ್ಕೆ ಇನ್ನು ಮುಂದೆ ಭಯ ಪಡಬೇಕಾಗಿಲ್ಲ. 2025 ಇಸ್ವಿಯಲ್ಲಿ ಆ ಕಾರ್ಯವನ್ನು ದೇವರು ಸ್ಟಾರ್ಟ್ ಮಾಡ್ತಾನೆ. ಸ್ಥಗಿತವಾದ ಕಾರ್ಯವನ್ನು ದೇವರು ಸ್ಟಾರ್ಟ್ ಮಾಡ್ತಾನೆ. ನಡೆಯದ ಕಾರ್ಯಗಳನ್ನು ದೇವರು ಪ್ರಾರಂಭಿಸ್ತಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೀರಲ್ಲ, 2025 ಇಸ್ವಿಯಲ್ಲಿ ಎಬ್ಬಿಸ್ತಾನೆ ದೇವರು. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ದೇವರು ನಿಮ್ಮ ಜೀವಿತವನ್ನು ಕಟ್ಟಿದ್ರೆ, ಒಮ್ಮೆ ದೇವರಿಗೆ ನೀವು ಹೃದಯವನ್ನು ಕೊಟ್ಟರೆ ಬಾಕಿ ಎಲ್ಲ ಕಾರ್ಯ ದೇವರೇ ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಯೆಹೋಶಾಫಾಟನ ಜೀವಿತದಲ್ಲಿ ಅಂತ ಒಂದು 3 ಅರಸರುಗಳು ಬರುವಾಗ ಅವನು ಏನು ಹೇಳ್ತಾರೆ ಗೊತ್ತಿಲ್ಲ? ನನ್ನ ಕಣ್ಣುಗಳು ನನ್ನ ನಿನ್ನನ್ನೇ ನೋಡುತ್ತದೆ. ಅವನನ್ನು ಎದುರಿಸಲಿಕ್ಕೆ ನನಗೆ ಬರ ಇಲ್ಲ, ಆದರೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತದೆ ಅಂತ ಹೇಳುವಾಗ ದೇವರ ಸಾನ್ನಿಧ್ಯ ಅವರ ಮೇಲೆ ಬಂದು ಹೇಳ್ತಾನೆ ಅಂತ ಹೇಳಿದ್ರೆ, ಯೆಹೋಶಾಫಾಟನೇ, ಈ ಸರ್ತಿ ನೀನು ಯುದ್ಧ ಮಾಡುವ ಅಗತ್ಯ ಇಲ್ಲ, ನಾನೇ ನಿನಗೋಸ್ಕರ ಯುದ್ಧ ಮಾಡುತ್ತೇನೆ, ನಾನೇ ನಿನಗೋಸ್ಕರ ಯುದ್ಧ ಮಾಡುತ್ತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳುತ್ತಾನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾರ ಜೊತೆ ಯುದ್ಧ ಮಾಡಬೇಡ, ದೇವರು ಯುದ್ಧ ಮಾಡಿದ್ರೆ ಸಾಕು. ಎಷ್ಟು ಜನ 2025 ಇಸ್ವಿಯಲ್ಲಿ ನೀನು ಯುದ್ಧ ಮಾಡಬೇಡ, ದೇವರಿಗೆ ಬಿಡು, ದೇವರಿಗೆ ಬಿಡು. ದೇವರಿಗೆ ಯುದ್ಧ ಮಾಡಿದ್ರೆ ಒಬ್ಬೊಬ್ಬರಿಗೆ ಸಾಧ್ಯವ? ಯಾರು ಸಾಧ್ಯವೇ ಇಲ್ಲ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ದೇವರ ಮಕ್ಕಳು ನಾವು ದೇವರ ಬಗ್ಗೆ ನಾವು ಅರಿತುಕೊಳ್ಬೇಕು. ಏನು ದೇವರು ಹೇಳಿದರೆ ಅದನ್ನು ತಿಳಿದುಕೊಳ್ಬೇಕು. ನಾವು ಬುದ್ಧಿಹೀನರಾದ್ರೆ ನಮಗೆ ಅದರಲ್ಲಿ ನಷ್ಟ. 2025 ಇಸ್ವಿಯಲ್ಲಿ ನಾವು ಹೇಳುವ, ದೇವರೇ ನಿಮ್ಮ ಜ್ಞಾನವನ್ನು ನನಗೆ ಕೊಡು, ನಿಮ್ಮ ತಿಳುವಳಿಕೆ ನಮಗೆ ಕೊಡು, ನಾನು ಹೋಗಬೇಕಾದ ಮಾರ್ಗದಲ್ಲಿ ನೀನು ನಡೆಸು. ಅಲ್ಲಿ ನನ್ನ ಮಾರ್ಗಗಳು ಬೇಡ, ನಿನ್ನ ಮಾರ್ಗಗಳು ನನಗೆ ತಿಳಿಸಿ ಅಂತ ಹೇಳುವಾಗ ದೇವರು ಆ ಮಾರ್ಗವನ್ನು ಏನ್ ಮಾಡ್ತಾನೆ? ಸರಾಗ ಮಾಡ್ತಾನೆ. ನಾವು ನೋಡ್ತೀವಿ, ದಾವೀದನ ಬಗ್ಗೆ ನಾವು ನೋಡುವುದಾದ್ರೆ ಅವನ ಕಾನ್ಫಿಡೆನ್ಸ್ ಹೈ ಲೆವೆಲ್ ಆಗಿತ್ತು. ಅನೇಕ ವಿಧದಲ್ಲಿ ಅವರ ಶೋಧನೆಯಲ್ಲಿರುವಾಗ ಅವರು ದೇವರ ವಾಕ್ಯವನ್ನು ಎದ್ದು ಡಿಕ್ಲೇರ್ ಮಾಡ್ತಾ ಇದ್ದಾರೆ. 27 ಏನಂತಾರೆ? ಯೆಹೋವನಿಗೆ ಬೆಳಕು ರಕ್ಷಕರಾಗಿದ್ದಾನೆ, ಯೆಹೋವನ ಪ್ರಾಣದ ಆಧಾರವಾಗಿದ್ದಾನೆ. ನಾವು ಯಾರಿಗೆ ಭಯ ಪಡುವುದಿಲ್ಲ. ಅವರ ಫೇತ್ ನೋಡಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾವುದಕ್ಕೆ ಭಯ ಪಡುವ ಅಗತ್ಯ ಇಲ್ಲ. ಯಾಕೆ ಗೊತ್ತಿಲ್ಲ? ನೀನು 2025 ಇಸ್ವಿಯಲ್ಲಿ ದೇವರು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ. 2025 ಇಸ್ವಿಯಲ್ಲಿ ದೇವರನ್ನು ನಡೆಸುವಾಗ ನಾನು ಹೇಳ್ತೇನೆ, ವೈರಿಗಳು ನಾಚುವಂತೆ ದೇವರು ಮಾಡುತ್ತಾನೆ. ವೈರಿಗಳು ನಾಚುವಂತ ರೀತಿಯಲ್ಲಿ ದೇವರನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ದೇವರು ಎಷ್ಟು ಒಳ್ಳೆಯವರನ್ನು ಹೇಳಿದರೆ, ವೈರಿಗಳ ಮುಂದೆ ದೇವರನ್ನ ತಲೆಯನ್ನು ಏನು ಮಾಡ್ತಾರೆ? ಎತ್ತುತ್ತಾರೆ. ವೈರಿಗಳ ಮುಂದೆ ತಲೆಯನ್ನು ಎತ್ತುತ್ತಾರೆ. ನೋಡಿ, 34ನೇ ಕೀರ್ತನೆಗೆ ಹೋಗುವುದಾದ್ರೆ ನೀವು, ಆತನನ್ನು ದೃಷ್ಟಿಸುವವರು ಪ್ರಕಾಶಮಾನವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಾಗಾದ್ರೆ ಇವತ್ತು ನಾವು 2025 ಇಸ್ವಿಯಲ್ಲಿ ಯಾರ ಮುಖವನ್ನು ನೋಡಬೇಕು? ದೇವರ. ಎಷ್ಟು ಜನ ತೀರ್ಮಾನದೊಂದಿಗೆ ಹೋಗ್ತೀರಿ? ದೇವರೇ, ನಾನು ಇನ್ನು ಮುಂದೆ ಮನುಷ್ಯರ ಮುಖವನ್ನು ನೋಡುವುದಿಲ್ಲ, ದೇವರೇ ನಾನು ನಿನ್ನ ಮುಖವನ್ನು ನಾನು ನೋಡುತ್ತೇನೆ. ಯಾವಾಗ ನಾವು ದೇವರ ಮುಖವನ್ನು ನೋಡುತ್ತೇವೋ ಆಗ ನಮ್ಮ ಜೀವಿತವೇ ಬದಲಾಗ್ತದೆ. ನಾವು ಸೋತು ಹೋಗುವುದೇನು ಗೊತ್ತಿಲ್ಲ? ನಾವು ಮನುಷ್ಯರ ಮುಖವನ್ನು ನೋಡುವಾಗ. ಹೇಳ್ರಿ, ಮನುಷ್ಯರ ಮುಖವನ್ನು ನೋಡುವುದಿಲ್ಲ, ಮನುಷ್ಯರ ಮುಖವನ್ನು ನೋಡುವುದಿಲ್ಲ. ನಾನು ದೇವರು ನಿನ್ನ ಮುಖವನ್ನು ನೋಡುತ್ತೇನೆ. ಆದರೆ ದೇವರು ಹಾಗೆ ಅಲ್ಲ, ದೇವರು ನಿನ್ನನ್ನು ಉನ್ನತವಾಗಿ ಇರ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಎಕ್ಸ್ಪೀರಿಯನ್ಸ್ 2024 ಇಸ್ವಿಯಲ್ಲಿ ಅನೇಕ ಎಕ್ಸ್ಪೀರಿಯನ್ಸ್ ಒಂದಿಗೆ ನೀವು ಬಂದಿರಬಹುದು. ಆದರೆ ಇವತ್ತು ತನಕ ದೇವರು ನಿಮ್ಮನ್ನು ಬಿಟ್ಟುಕೊಂಡಿಲ್ಲ. ಯಾಕಂದ್ರೆ ಅವನು ಜೀವಿಸುವ ದೇವರಾಗಿದ್ದಾನೆ, ಅವನು ಜೀವಿಸುವ ದೇವರಾಗಿದ್ದಾನೆ, ಆತನ ಜೀವವುಳ್ಳ ದೇವರಾಗಿದ್ದಾನೆ. ನೋಡಿ, ಈ ಪ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವುದಾದ್ರೆ 13ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ 13ನೇ ಅಧ್ಯಾಯ 5 13:5 ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮ್ಮ ನಿಲುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಏನಂತೆ? ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಯಾರು ಹೇಳಿದ್ದು? ದೇವರೇ ಹೇಳಿದ್ದಾನೆ. ಹಾಗಾದ್ರೆ ಇವತ್ತು 2024 ಅನೇಕ ನಿಮ್ಮ ಕೈ ಬಿಟ್ಟರು ತೊಂದರೆ ಇಲ್ಲ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ.
ಹೇಳಿ, ದೇವರನ್ನ ಕೈ ಬಿಡುವುದಿಲ್ಲ. ಅಲ್ಲಿ ನನ್ನ ಪರಿಸ್ಥಿತಿ ಏನೇ ಆಗಿ ನನಗೆ ತೃಪ್ತಿ ಉಂಟು. ಅಲ್ಲಿ ದೇವರು ಏನೇ ಮಾಡಿದ್ರು ನನ್ನ ಜೀವನ ತೃಪ್ತಿ ಉಂಟು. ಯಾಕಂದ್ರೆ ಈ ಒಂದು ಪೊಸಿಷನ್ ನಿಲ್ಲಿಸಿದ್ರು ದೇವರು. ನಾನು ಹೇಳ್ತೀನಿ, ಅಲ್ಲಿ ನಿಮ್ಮನ್ನು ದೇವರು ಕೈ ಬಿಡುವುದಿಲ್ಲ ಅಂತ ಹೇಳಿದ್ರೆ ಕೈ ಬಿಡುವುದೇ ಇಲ್ಲ. ಅದೇ ವಾಕ್ಯದಲ್ಲಿ 8ನೇ ವಾಕ್ಯವನ್ನು ನೋಡ್ರಿ, 13 ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ. ಹಾಗೆ ನಮ್ಮ ದೇವರು ಏನಾಗಿಲ್ಲ, ಬದಲೇ ಆಗುವುದಿಲ್ಲ. ಎಷ್ಟು ಜನ ಹೇಳ್ತೀರಿ 2025 ನನ್ನ ದೇವರು ಬದಲಾಗುವುದಿಲ್ಲ, ನನ್ನ ದೇವರು ಬದಲಾಗುವುದಿಲ್ಲ, ನನ್ನ ದೇವರು ನನಗೆ ಏನ್ ಬೇಕು ಅದನ್ನೇ ಮಾಡಿದರೆ ಕೊಡ್ತಾರಂತ ನಂಬಿಕೆ ಇದೆಯಾ? ಎಷ್ಟು ಜನಕ್ಕೆ ನಂಬಿಕೆ ಉಂಟು? ನಾನು ಬಲವಾಗಿ ನಂಬ್ತೀನಿ 2025 ದೇವರು ಕೆಲವೊಂದು ಕಾರ್ಯ ಮಾಡ್ತಾರೆ. ಏನ್ ಕಾರ್ಯ ಅಂತ ಹೇಳಿದ್ರೆ, ಇದುವರೆಗೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿದ ವಿಷಯಕ್ಕೆ ಉತ್ತರ ಸಿಕ್ಕದಿದ್ರೆ 2025 ಗಾಳಿ ಬರದಿದ್ರು ಸಹ, ಆಮೇಲೆ ಮಳೆ ಬರದಿದ್ರು ಸಹ ಆ ಹೊಟ್ಟೆಗಳು ತುಂಬುತ್ತದೆ ಎಂಬುದಾಗಿ ಹೇಳಿದ ಪ್ರಕಾರ ಇವತ್ತು ನಿಮ್ಮ ಪರಿಸ್ಥಿತಿಗಳು ಎಲ್ಲ ದೇವರು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ದೇವರ ಬಾಯಿಂದ ಬಂದ ಹೊರಟ ಮಾತು ಏನಾಗುವುದಿಲ್ಲ, ಅದು ಒಂದು ನಿಷ್ಫಲವೇ ಆಗುವುದಿಲ್ಲ. ನೋಡಿ, ಎಲಿಷ ಪ್ರವಾದಿ ಹೇಳಿದ ಕೂಡಲೇ ಯೋಷೋಪಟನಿಗೆ ಗೊತ್ತಾಗ್ತದೆ ಈ ಮಾತು ಏನಾಗ್ತದೆ, ನೆರವೇರ್ತದೆ ಎಂಬುದಾಗಿ ಅವರಿಗೆ ವಿಶ್ವಾಸವಿತ್ತು. ಹಾಗೆ ನೋಡಿ, ಅಲ್ಲಿ ವಾಕ್ಯ ನೋಡಿ, ಅಲ್ಲಿಗೆ ಬರ್ತೇನೆ ನಾನು ಪುನಃ 2 ವರ್ಷಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಏನ್ ಮಾಡಿ ಗುಂಡಿಗಳನ್ನು ಮಾಡುವಾಗ ಏನಾಗ್ತದೆ, ಏನಾಗ್ಬೇಕು, ಸ್ವಲ್ಪ ಎಫರ್ಟ್ ಆಗ್ಬೇಕು, ಹೌದಲ್ಲ? ಮಾಡ್ಬೇಕು, ಗುಂಡಿಗಳನ್ನು ನೋಡಿ ಅಂತ ಹೇಳುವ ಗುಂಡಿಗಳನ್ನು ಮಾಡ್ಬೇಕು. ಆಮೇಲೆ ಇವತ್ತೆಲ್ಲ ಪ್ರಶ್ನೆ ಕೇಳ್ತಾರೆ, ದೇವರ ಹತ್ರ ಏನ್ ಮಾಡೋದು? ಪ್ರಶ್ನೆ ಗೆಲ್ಬಾರ್ದು. ದೇವರಿಗೆ ಎಲ್ಲವನ್ನು ಒಪ್ಪಿಸ್ಬೇಕು. ದೇವರು ಏನ್ ಹೇಳಿದ್ರೆ ಅದೇನು, ಅದರಿಂದ ಏನುಂಟು, ಒಂದು ಉದ್ದೇಶ ಉಂಟು. ಇವತ್ತು ನಿಮ್ಮ ಕುಟುಂಬ ಜೀವಿತದಲ್ಲಿ ಸಹ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಹ ದೇವರಿಗೆ ಒಂದು ಉದ್ದೇಶ ಉಂಟನ್ನು ಮರಿಬೇಡಿ. ಇಲ್ಲಿ ನೋಡಿ, ಗುಂಡಿಗಳನ್ನು ತೋಡುದು ಯಾಕೆ ನಮ್ಗೆ ಗೊತ್ತಾಗಬೇಕು. ಗುಂಡಿಗಳನ್ನು ಯಾಕೆ ತೋಡುದು? ನೀರು ಬರ್ಬೇಕಂತ. ಗುಂಡಿ ತೋಡೋದ್ರಿಂದ ನೀರು ಬರೋದಕ್ಕೆ ಚಾನ್ಸಸ್ ಅಲ್ಲಿ ಇಲ್ಲ. ಆಮೇಲೆ ಇವರು ಗುಂಡಿಗಳನ್ನು ತೋಡಿ ಅಂತ ಹೇಳುವಾಗ ನಂತರ ಹೇಳ್ತಾರೆ ಏನಂತಂದ್ರೆ, ಮಳೆ ಬರದಿದ್ರು ಸಹ ಈಗ ನೀರು ಬರ್ಬೇಕಂದ್ರೆ ಏನ್ ಬೇಕು? ಗಾಳಿ ಮಳೆ ಬೇಕೇ ಅಲ್ಲ, ಹೌದಲ್ಲ? ಇದು ಎರಡು ಬರದಿದ್ರು ತೊಂದರೆ ಇಲ್ಲ. ಅವ್ರು ಹೇಳ್ತಾರೆ ಇದು ಬರದಿದ್ರು ತೊಂದರೆ ಇಲ್ಲ. ಈ ಒಂದು ಗುಂಡಿ ಏನಾಗ್ತದೆ, ಯಾವುದರ ಮೂಲಕ ತುಂಬುತ್ತದೆ? ಗಾಳಿ ಇದ್ದಲ್ಲ, ಮಳೆ ಇದ್ದಲ್ಲ, ಅದು ತುಂಬಿಸುವುದು ಯಾರು? ದೇವರೇ. ದೇವರ ಪ್ರಸನ್ನತೆಯನ್ನು ತುಂಬಿಸುತ್ತದೆ. ಇವತ್ತು ನಾನು ಹೇಳ್ತೇನೆ 2025 ನಿನಗೆ ದೇವರ ಪ್ರಸನ್ನತೆ ಏನ್ ಬೇಡ, ದೇವರ ಸಾನ್ನಿಧ್ಯ ನಿನ್ನ ಮುಂದೆ ಹೋದ್ರೆ ಸಾಕು. ಎಲ್ಲ ಕಾರ್ಯವನ್ನು ದೇವರು ನಿನಗೆ ಅನುಕೂಲವಾಗಿ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾವಾಗ ಅಲ್ಲಿ ನೋಡಿ ಆ ಒಂದು ಮಾತು ಬಂತು, ಆ ಮುಂದೆ ನೋಡಿ, ಗಾಳಿ ಮಳೆಗಳು ಕಾಣದಿದ್ದರು ಇದು ನೀರಿನಿಂದ ಏನಾಗ್ತದೆ? ತುಂಬುವುದು. ನೋಡಿ, ಅವರು ಹೇಳುವ ಮಾತು ನೋಡಿ, ತುಂಬುವುದು. ಅದೇ ಗ್ಯಾರಂಟಿ. ನಾನು ಹೇಳ್ತೇನೆ, ನೀವು ಪ್ರವಾದನೆ ಅಂತ ಹೇಳಿದ್ರೆ ಅದು ಅಕ್ಯುರೇಟ್ ಆಗಿರುವಾಗ ಅದು ನಿನಗೆ ತಾಗ್ತದೆ. ನೀನು ಪ್ರವಾದನೆಯ ಬಗ್ಗೆ ಸ್ವಲ್ಪ ಸಂಶಯ ಪಟ್ರೆ ಆ ಪ್ರವಾದನೆ ನಿನ್ನ ಜೀವಿತದಲ್ಲಿ ಏನಾಗುವುದಿಲ್ಲ, ನೆರವೇರುವುದೇ. ಇವತ್ತು ಎಷ್ಟು ಜನರ ಜೀವಿತದಲ್ಲಿ ಪ್ರವಾದನೆ ನೆರವೇರಿದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಇದ್ದಾರೆ. ಯಾಕೆಂತ ಹೇಳಿದ್ರೆ ನೀನು ನಂಬುವಾಗ ಅದು ನೆರವೇರ್ತದೆ, ನಂಬದಿದ್ರೆ ಅದು ನೆರವೇರುವುದಿಲ್ಲ. ಪ್ರಿಯ ದೇವರ ಮಕ್ಕಳು, ನಿನ್ನ ಜೀವಿತದಲ್ಲಿ ನಂಬಬೇಕು. ನಂಬುವುದರ ಮೂಲಕ ದೇವರು ಏನ್ ಮಾಡ್ತಾರೆ? ಸೂಚಕ ಕಾರ್ಯ ಮಾಡ್ತಾರೆ. ಇಲ್ಲಿ ನೋಡಿ, ನಂತರ ವಾಕ್ಯ, ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅಂತಾರೆ. ಹಾಗೆ ನಿಮಗೆ 7 ದಿವಸ ತನಕ ಏನಿರಲಿಲ್ಲ, ಅಲ್ಲಿ ನೀರಿರಲಿಲ್ಲ. ಈಗ ಏನ್ ಮಾಡ್ತಾರೆ? ನೀವು ಕುಡಿಬಹುದಲ್ಲ ನೀರನ್ನು, ನಿಮಗೆ ಜೀವ ಬರ್ತದೆ. ನೀವು ಏನ್ ಮಾಡಬಹುದು? ಜಯಶಾಲಿ ಆಗಬಹುದು ಈಗ ಎಂಬುದಾಗಿ ಯಾರು ಹೇಳ್ತಿದ್ದಾರೆ? ಎಲಿಷನು ಹೇಳ್ತಾ ಇದ್ದಾರೆ. ಯಾರು ನಿಮಿತ್ತ? ಯೆಹೋಷಾಫಾಟನ ನಿಮಿತ್ತ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕುಟುಂಬದಲ್ಲಿ ದೇವರು ನಿನ್ನ ಇತರ ಸೇವ್ ಮಾಡಲಿಕ್ಕೋಸ್ಕರ ನಿನ್ನ ಕುಟುಂಬದಲ್ಲಿ ದೇವರು ನಿನ್ನನ್ನೇ ಉಪಯೋಗಿಸ್ತಾನೆ. ಯಾಕಂತ ಹೇಳಿದ್ರೆ ದೇವರು ನಿನ್ನ ಸಸಿ ಎಂಬುದಾಗಿ ನೀನು ಯಾವತ್ತೂ ಮರೆಯಬೇಡ. ದೇವರಿಗೆ ನಿನ್ನ ಮೇಲೆ ಒಂದು ಉದ್ದೇಶ ಇದೆ. ಯೆಹೋಷಾಫಾಟನ ಮೇಲೆ ಉದ್ದೇಶ ಇತ್ತು. ಹಲ್ಲೆಲೂಯಾ. ಉದ್ದೇಶ ಇದ್ದದ್ರಿಂದಲೇ ಯಾರಂತ ಹೇಳುದು, ಇಲ್ಲಿ ಪ್ರವಾದಿ ಯಾರಿದ್ದಾರೆ ಅಂತ ಕೇಳಿದವನು. ನೋಡಿ, ಆ 3 ಅರಸರುಗಳು ಬರುವಾಗ ಅವನು ಏನ್ ಮಾಡ್ತಾರೆ ಗೊತ್ತಿಲ್ಲ? ಅವರ ವಿರುದ್ಧ ಯುದ್ಧಕ್ಕೆ ಹೋಗುವಾಗ ಅವನು ಏನ್ ಮಾಡಿದ?
ಆರಾಧನೆ ತಂಡವನ್ನು ಏನ್ ಮಾಡ್ತಾರೆ, ಅವರು ಮುಂದೆ ಕಳಿಸ್ತಾ ಇದ್ದಾರೆ. ಯೆಹೋವನಿಗೆ ಕೃತಜ್ಞತೆ ಮಾಡ್ರಿ, ಆತನು ಒಳ್ಳೆಯವರು, ಆತನ ಕೃಪೆ ಶಾಶ್ವತವಾಗಿದೆ ಎಂಬುದಾಗಿ ಆರಾಧನೆ ಮಾಡ್ತಾ ಇರುವಾಗ ಏನಾಯ್ತು ಅಲ್ಲಿ? ಶತ್ರು ಏನಾಗ್ತದೆ, ಒಬ್ಬರೊಬ್ಬರು ಏನ್ ಮಾಡ್ತಾರೆ, ಜಗಳ ಮಾಡಿ ಏನ್ ಮಾಡ್ತಾರೆ, ಅವರು ಸಾಯ್ತಾರೆ. ಅಂದ್ರೆ ಆರಾಧನೆಗೆ ಎಷ್ಟು ಶಕ್ತಿ ಉಂಟು. ಆರಾಧನೆಗೆ ನಿಜವಾಗಿ ದೇವರ ಪ್ರಸನ್ನತೆಯಲ್ಲಿ ಬಲವಾಗಿ ಕಾರ್ಯ ಮಾಡ್ತಾರೆ. ನೀನು ಏನ್ ಮಾಡ್ಬೇಡ, ದೇವರ ಸಮ್ಮುಖದಲ್ಲಿ ದೇವರಿಗೆ ಕೈ ಎತ್ತಿ ಆರಾಧನೆ ಮಾಡು. ದೇವರು ಚರಿತ್ರೆಯನ್ನು ಬದಲಾಯಿಸುವ ದೇವರಾಗಿದ್ದಾರೆ. ಇಲ್ಲಿ ನೋಡಿ, ಯಾವಾಗ ಆ ರೀತಿ ಆಯ್ತಾ, ಏನಾಯ್ತು ಆ ಭದ್ರವಾಕ್ಯ, ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ಯಾರನ್ನು? ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ಯಾರು ಹೇಳುದು? ಎಲಿಷಾ ಅಂತ ಇದ್ದಾರೆ. ನೀವು ಯಾರ ವಿರುದ್ಧ ಮಾತನಾಡಿದ್ರಲ್ಲ, ಆ ದೇವರೇ ನಿಮ್ಮನ್ನು ರಕ್ಷಿಸ್ತಾನೆ. ನೀವು ಯಾರಿಗೆ ಬೈದ್ರಲ್ಲ, ಆ ದೇವರೇ ನಿಮ್ಮನ್ನು ಕಾಪಾಡ್ತಾನೆ. ಮತ್ತೆ ನೀವು ಅವರ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ವಿಶೇಷವಾದ ಎಲ್ಲಾ ಊರುಗಳನ್ನು ಸ್ವಾಧೀನ ಮಾಡಿಕೊಂಡು ಎಲ್ಲಾ ಹಣ್ಣಿನ ಮರಗಳನ್ನು ಕಡಿದು ಹಾಕಿ ಬಾವಿಗಳನ್ನು ಮುಚ್ಚಿಬಿಟ್ಟು ಹೊಲಗಳನ್ನು ಕಲ್ಲು ತುಂಬಿಸಿ ಹಾಳು ಮಾಡುವಿರಿ ಎಂದು ನುಡಿದರು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಒಂದು 2025 ಇಸ್ವಿಯಲ್ಲಿ ಯಾವುದರಿಗೆ ಸ್ವಾಧೀನ ಮಾಡಲಿಲ್ಲ ಆಗಲಿಲ್ಲ, ಅದನ್ನು ದೇವರು ಸ್ವಾಧೀನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಕೆಲವೊಂದು ವಿಷಯದಲ್ಲಿ ನಿಮಗೆ ಯಾವುದು ಸ್ವಾಧೀನ ಮಾಡ್ಲಿಕ್ಕೆ ಆಗಲಿಲ್ಲ, 2025 ಇಸ್ವಿಯಲ್ಲಿ ದೇವರಾತ್ಮರು ಹೇಳ್ತಿದ್ದಾರೆ, ನೀನು ಸ್ವಾಧೀನ ಮಾಡುವ ವರ್ಷವಾಗಿ ದೇವರು ಮಾರ್ಪಡಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಅನಂತರ ಏನಾಯ್ತು? ರಾತ್ರಿಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಎದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡು, ದೇಶದಲ್ಲೆಲ್ಲ ಏನಾಯ್ತು? ತುಂಬಿ ಹೋಯ್ತಂತೆ. ಮಳೆ ಬಂದ, ಗಾಳಿ ಬಂದ, ಆದ್ರೆ ದೇವರ ಬಾಯಿ, ಪ್ರವಾದಿಯ ಬಾಯಿನ ಮಾತು ನೆರವೇರಿತು. ಇವತ್ತು ನಾನು ಹೇಳ್ತೇನೆ, 2025 ಇಸ್ವಿಯಲ್ಲಿ ನಿನ್ನನ್ನು ದೇವರು ರೋಗದಿಂದ ಹೊರಗೆ ತಾಳ್ತಾನೆ. 2025 ಇಸ್ವಿ ನಿನ್ನನ್ನು ಸಾಲದಿಂದ ದೇವರು ಹೊರಗೆ ತಾಳ್ತಾನೆ. 2025 ಇಸ್ವಿಯಲ್ಲಿ ಯಾರೆಲ್ಲ ನಿನ್ನನ್ನು ಅವಮಾನ ಮಾಡಿದ್ರು ಅವರನ್ನು ಸನ್ಮಾನ ಮಾಡುವಂತೆ ದೇವರು ಮಾಡುತ್ತಾನೆ. ಇದು ಹೇಗೆ ಅಂತ ಗೊತ್ತಿಲ್ಲ. ದೇವರ ವಾಕ್ಯ ಇರ್ತದೆ, ಗಾಳಿ ಬರದಿದ್ರು ಸಹ, ಮಳೆ ಬರದಿದ್ರು ಸಹ ಆ ಬುಟ್ಟಿ ತುಂಬುತ್ತದೆ ಎಂಬ ರೀತಿಯಲ್ಲಿ ದೇವರಿನ ಜೀವಿತವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಅಲ್ಲಿ ನೀರು ಬಂತ, ಆದ್ರೆ ಚತ್ತು ನೋಡಿ ಏನ್ ಮಾಡ್ತಾರೆ, ಆ ನೀರಲ್ಲಿ ಏನ್ ಮಾಡ್ತಾರೆ, ರಕ್ತ ಅಂತ ತಿಳಿದುಕೊಳ್ತಾರಂತೆ. ಅಲ್ಲಿ ವಾಕ್ಯ ಹೇಳ್ತದೆ, ರಕ್ತ ಅಂತ ತಿಳಿದುಕೊಳ್ತಾರಂತೆ. ಆಮೇಲೆ ಅಲ್ಲಿ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಅವರೆಲ್ಲ ಒಬ್ಬೊಬ್ಬರು 3 ಅರಸರುಗಳು. ಯಾರೆಲ್ಲ? ಇಸ್ರೇಲ್ ಅರಸ, ಯೋಧವ ಅರಸ, ಮತ್ತೆ ಯೆಹೋಷಾಫಾಟ, ಯೆಹೂದ ಅರಸ. ಇವರೇ ಜಗಳ ಮಾಡಿದ್ದಾರೆ ಅಂತ ತಿಳಿದು ಅವರು ಆ ಪಟ್ಟಣಕ್ಕೆ ಕಾಲಿಡುವಾಗ ಬೈಬಲ್ ಹೇಳ್ತದೆ, ಇವರು ಏನ್ ಮಾಡಿದ್ರಂತೆ, ಅವರನ್ನು ಅಡ್ಡಾಡಿಸಿ ಅವರು ನಾಶ ಮಾಡಿದ್ದಾರೆ ಅಂತ ಬೈಬಲ್ ಹೇಳ್ತಾರೆ. ನೋಡಿ, ದೇವರ ಪ್ರವಾದಿ ಹೇಳಿದ ಮಾತು ನೆರವೇರಿದೆ. ಇವತ್ತು ನಾನು ಬಲವಾಗಿ ನಂಬುತ್ತೇನೆ, ಅಲ್ಲಿ ಪ್ರವಾದನೆ ಎದ್ದಿರಿಸಲಿದ್ದು. ಇವತ್ತು 2025 ಇಸ್ವಿಯಲ್ಲಿ ನಿಮ್ಮ ಜೀವಿತದಲ್ಲಿ 2024 ಇಸ್ವಿಯಲ್ಲಿ ಯಾವುದು ಡಿಲೇ ಆಯ್ತಾ, ಅದು 2025 ಇಸ್ವಿಯಲ್ಲಿ ಪ್ರಾರಂಭದಲ್ಲಿ ದೇವರು ಮಾಡಿಕೊಡ್ತಾ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವಾ? ನಾವೆಲ್ಲರೂ ಈ ಒಂದು ಹೊಸ ವರ್ಷಕ್ಕೆ ಎದುರು ನೋಡುವ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ಅಲ್ಲಿ ಈ ಒಂದು ಸಮಯದಲ್ಲಿ ದೇವರು 2025 ಇಸ್ವಿಯಲ್ಲಿ ನಮಗೆ ಕಾಲಿಡುವಂತೆ ದೇವರು ಮಾಡಿದ್ದಾನೆ. ಅದನ್ನೆನಿಸಿ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ನುಡಿಯಿಂದ ಎಬ್ಬಿಸಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ನುಡಿಯಿಂದ ಎಬ್ಬಿಸಿದೆ ಸಮಾಧಾನ ಕರ್ತನಿಗೆ. ಹಲ್ಲೆಲೂಯಾ. ಸಂತೋಷದಿಂದ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ. ಅನೇಕರ ಮನೆಯಲ್ಲಿ ಮಲಗಿರುವಾಗ ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ಸಭೆಯಾಗಿ ಕೂಡಿ ಬರಬೇಕೆಂಬುದಾಗಿ ನೀನು ಹೇಳಿದ ಪ್ರಕಾರ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ದೇವರೇ, ನೀನು ಕೊಟ್ಟ 2025 ಇಸ್ವಿಯನ್ನು ನಾವು ಸ್ವಾಗತ ಮಾಡಿದ್ದೇವೆ. ನಿನ್ನ ವಾಕ್ಯವನ್ನು ಮಾತನಾಡಿದ ಹಾಗೆ ಮಳೆ
ಬರದಿದ್ರು ಸಹ, ಗಾಳಿ ಬರದಿದ್ರು ಸಹ ಆ ಗುಂಡಿ ತುಂಬಲ್ಪಡುತ್ತದಂತ ವಾಕ್ಯದ ಪ್ರಕಾರ ಇವರ ಜೀವಿತದಲ್ಲಿ ಒಂದು ಯಾವುದು ನಡೆಯುವುದಿಲ್ಲ ಎಂಬುದಾಗಿ ಶತ್ರು ಹೇಳಿದ. ಅದೆಲ್ಲ ನಡೆಯುವಂತೆ ನಿನ್ನ ಪ್ರಸನ್ನತೆಯಿಂದ 2025 ಇಸ್ವಿಯಲ್ಲಿ ಅಸಾಧ್ಯವಾದ ಕಾರ್ಯ ಸಾಧನೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಸಂತೋಷ, ಒಬ್ಬೊಬ್ಬರ ಜೀವಿತದಲ್ಲಿ ಸಮೃದ್ಧಿ, ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ಮಹಿಮೆಯ ಕಾರ್ಯಗಳು ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೆ ಮಾಡೋದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡು. ಮುಂದಿನ ದಿವಸ ನಿನ್ನ ಮಹಿಮೆಗೋಸ್ಕರ ಅವರನ್ನು ಬಲವಾಗಿ ಉಪಯೋಗಿಸಿಕೊಳ್ತಾನೆ. ಪ್ರಾರಂಭದಿಂದ ಕೊನೆಯವರೆಗೆ ನಿನ್ನ ಜೊತೆಯಿಂದ ನಡೆಸಿದ್ದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್. ನಿನಗೆ ಅತ್ಯ ಆಶೀರ್ವಾದ ಪಡೆದುಕೊಳ್ಳುವ. ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇಂದಿನ ಕ್ರಿಸ್ತನ 2ನೇ ಬರುವ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಗೊಂಡ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.